ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಕೆರಗೋಡು ಅನ್ನುವಂಥ ಸಣ್ಣ ಹಳ್ಳಿಯಲ್ಲಿ ಒಂದು ಧ್ವಜ ವಿವಾದ, ಹನುಮಧ್ವಜ ವಿವಾದ. ನೋಡಿ, ಸ್ಟೇಟ್ ಲೆವೆಲ್ ನ್ಯೂಸಿಗೆ ಅದು. ಊರವರೇ ಕೂತ್ಕೊಂಡು ಮಾತಾಡಿ ಬಗೆಹರಿಸಿಕೊಳ್ಳಬೇಕಾಗಿದ್ದಂಥ ಒಂದು ವಿವಾದ ಮಧ್ಯರಾತ್ರಿ ಜಿಲ್ಲಾಡಳಿತದವರು ಧ್ವಜ ತೆಗೆಯೋದಕ್ಕೆ ಹೋಗುವ ಮೂಲಕ ಪೊಲಿಟಿಕಲ್ ಟಾಕ್ ಫೈಟಿಗೆ ಸ್ಟೇಟ್ ಲೆವೆಲ್ಲಿನ ಇಶ್ಯೂ ಮಾಡಿಟ್ರು. ಅವರೊಂದು ಹೇಳ್ತಾರೆ, ಇವರೊಂದು ಹೇಳ್ತಾರೆ, ಅವರೊಂದು ಹೇಳ್ತಾರೆ, ಇವರೊಂದು ಹೇಳ್ತಾರೆ. ಸತ್ಯ ಯಾವುದು? ಏನು ಸತ್ಯ? ಪಂಚಾಯಿತಿಯಿಂದ ರಾಷ್ಟ್ರಧ್ವಜ ಮತ್ತು ನಾಡಧ್ವಜ ಬಿಟ್ಟು ಬೇರೆ ಯಾವುದೇ ರಾಜಕೀಯ ಧಾರ್ಮಿಕ ಧ್ವಜಗಳನ್ನು ಹಾರಿಸಬಾರದು ಅನ್ನುವ ಕಟ್ಟಳೆ ಇದ್ದಾಗಲೂ ಇವರು ಹನುಮಧ್ವಜ ಹಾರಿಸಿದ್ರು. ಸರ್ಕಾರದ ವರ್ಷನ್ನು ನಾವು ಒಪ್ಪಿಗೆ ತಗೊಂಡಿದ್ದೆ ಹನುಮಧ್ವಜ, ಅರ್ಥಾತ್ ಅರ್ಜುನ ಧ್ವಜಕ್ಕೆ ಅಂದ ಮೇಲೆ ಯಾಕೆ ಹಾರಿಸದೇ ಇರ್ತೀವಿ ಅನ್ನೋದು ಗ್ರಾಮಸ್ಥರ ವಾದ. ನೀವು ಈಗ ಕ್ರೊನಾಲಜಿ ಸಿಗ್ತಾ ಇದೆ, ಯಾವಾಗ ಏನೇನಾಯಿತು ಅಂತ. ಇದರಲ್ಲಿ PDO ಸಸ್ಪೆಂಡ್ ಆಗಿದ್ದಿದೆಯಲ್ಲ, ನೆನ್ನೆ ಇದೇ ಟೈಮ್ನಲ್ಲಿ ಬ್ರೇಕಿಂಗ್ ಕೊಟ್ವಿ ನಿಮಗೆ. ಕರೆಕ್ಟು ಅನ್ನಿಸ್ತಿದೆ. ಅದು ಆಡಿದ ಆಟ ಹಂಗಿದೆ. ಯಾವಾಗ ಮೊದಲು ಅನುಮತಿ ಕೊಟ್ಟು ವಿವಾದ ಯಾವಾಗ ಆಗತ್ತೆ ಅಂತ ಗೊತ್ತಾಯಿತೋ ಆವಾಗ ಒಂದು ಲೆಟರ್ ಹೆಡ್ ಮಾಡಿ ಯಾವುದೇ ರಾಜಕೀಯ ಧಾರ್ಮಿಕ ಧ್ವಜಗಳನ್ನು ಹಾರಿಸಬಾರ್ದು ಅಂತ ಮಾಡಿಟ್ಬಿಟ್ರು. ಈಗ ಗ್ರಾಮ ಪಂಚಾಯತ್ ಸದಸ್ಯರೇ ಮಾತಾಡ್ತಿದ್ದಾರೆ. ನಿಮಗೆ ಕ್ರೊನಾಲಜಿ ಹೇಳಿದರೆ ಅರ್ಥ ಆಗುತ್ತೆ. ಗೌರಿ ಶಂಕರ ಟ್ರಸ್ಟ್ನವರು ಯಾವಾಗ ಕಳೆದ ವರ್ಷ ನವೆಂಬರ್ನಲ್ಲೇ ಆ ಜಾಗದಲ್ಲಿ ಒಂದು ಹಳೆಯ ಧ್ವಜಸ್ತಂಭ ಇತ್ತು. 40 ವರ್ಷದಿಂದನೂ ಧ್ವಜಸ್ತಂಭ ಇತ್ತು. ಆ ಧ್ವಜಸ್ತಂಭದಲ್ಲಿ ಹನುಮಧ್ವಜ ಹಾರಾಡ್ತಾ ಇತ್ತು. ರಾಷ್ಟ್ರೀಯ ಹಬ್ಬಗಳ ದಿವಸ ರಾಷ್ಟ್ರಧ್ವಜ ಹಾರಾಡ್ತಾ ಇತ್ತು. ಏನು ಸಮಸ್ಯೆ ಇರಲ್ಲ, ನಡ್ಕೊಂಡು ಹೋಗ್ತಿತ್ತು. ಬಟ್ 40 ವರ್ಷದ ಹಳೆ ಧ್ವಜ ಅಲ್ಲ, ತುಕ್ಕಿಡಿದು ಹೋಗಿತ್ತು. ಗ್ರಾಮಸ್ಥರು ಅಂದ್ಕೊಂಡ್ರು ಆ ಟ್ರಸ್ಟ್ನ ನೇತೃತ್ವದಲ್ಲಿ, ಗೌರಿಶಂಕರ್ ಟ್ರಸ್ಟ್ನ ನೇತೃತ್ವದಲ್ಲಿ ಧ್ವಜಸ್ತಂಭ ತೆಗೆದು ಇನ್ನೊಂದು ಚೆನ್ನಾಗಿರೋದು, ಇನ್ನೂ ಎತ್ತರವಾಗಿರೋದು, ಇನ್ನೂ ಭವ್ಯವಾಗಿರುವ ಧ್ವಜಸ್ತಂಭ ಮಾಡಬೇಕು ಅಂತ ನವೆಂಬರ್ 27ನೇ ತಾರೀಕು ಒಂದು ಅರ್ಜಿ ಹಾಕ್ತಾರೆ ಅವರು. ಆ ಅರ್ಜಿಯಲ್ಲಿ ಅರ್ಜುನ ಧ್ವಜ ಬ್ರಾಕೆಟ್ನಲ್ಲಿ ಹನುಮಧ್ವಜ ಹಾರಿಸುವುದಕ್ಕೆ ಅಂತಲೇ ಇತ್ತು. ಪಂಚಾಯತ್ನಲ್ಲಿ ಚರ್ಚೆಗೆ ಬರುತ್ತೆ. 23 ಸದಸ್ಯ ಬಲದ ಪಂಚಾಯತ್, 22 ಸದಸ್ಯ ಬಲದ ಪಂಚಾಯತಿಲಿ ಅವತ್ತಿನ ಮೀಟಿಂಗಿಗೆ 2 ಮೆಂಬರ್ಸ್ ಮಿಸ್ ಇದ್ದರು. 2 ಮೆಂಬರ್ಸ್ ಬಂದಿರಲಿಲ್ಲ. ಇದ್ದವರೆಷ್ಟು 18 ಜನ. ಕಾಂಗ್ರೆಸ್ ಬೆಂಬಲಿತ ಒಬ್ಬರು ಬಂದಿರಲಿಲ್ಲ, JDS ಬೆಂಬಲಿತ ಒಬ್ಬರು ಬಂದಿರಲಿಲ್ಲ. JDS ಬೆಂಬಲಿತ 9 ಜನ, ಕಾಂಗ್ರೆಸ್ ಬೆಂಬಲಿತ 7 ಜನ, BJP ಬೆಂಬಲಿತ 2. ಒಟ್ಟು 18 ಜನ ಅರ್ಜುನ ಧ್ವಜ ಬ್ರ್ಯಾಕೆಟ್ನಲ್ಲಿ ಹನುಮಧ್ವಜವನ್ನು ಹಾರಿಸುವುದಕ್ಕೆ, ಧ್ವಜಸ್ತಂಭ ನಿರ್ಮಾಣಕ್ಕೆ ಓಕೆ ಮಾಡ್ತಾರೆ. ಅದೇನೋ PDO ಹೇಳಿದ್ರಂತೆ, ಹಾರಿಸ್ಕೊಳ್ಳಿ ಏನಾಗಲ್ಲ ಅನ್ನೋ ಥರ. ನವೆಂಬರ್ 27 ಹಳೆ ಧ್ವಜಸ್ತಂಭದ ಜಾಗದಲ್ಲಿ ನೂತನ ಧ್ವಜಸ್ತಂಭ ನಿರ್ಮಾಣ ಮಾಡ್ತೀವಿ ನಾವು ಅಂತ ಪಂಚಾಯತ್ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಆವಾಗಿದ್ದದ್ದು ಕಂಡೀಷನ್ ಏನು ಅಂದರೆ, ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ಧ್ವಜಕಟ್ಟೆ ನಿರ್ಮಿಸಿಕೊಳ್ಳಿ ಅಂತ. ಸಾರ್ವಜನಿಕರಿಗೂ ತೊಂದರೆ ಒಂದು ಆಗಬಾರ್ದು ಅಂತ. ಕೆಲವರು ಹೇಳೋದು ಇಂಥದ್ದೇ ಧ್ವಜಕ್ಕೆ ಅಂತ ಟ್ರಸ್ಟ್ನವರೇ ಹೇಳಿರಲಿಲ್ಲ. ಪಂಚಾಯತಿಯವರು ಇಂಥದ್ದೇ ಧ್ವಜ ಹಾರಿಸ್ಬೇಕು ಅಂತ ಚರ್ಚೆಗೂ ಬರಲಿಲ್ಲ ಅಂತ ಒಂದು ವಾದ ಆಯಿತು. ಪಂಚಾಯತಿ ಅನುಮತಿ ಕೊಟ್ಟು ಇವರು ದೇಣಿಗೆ ಸಂಗ್ರಹ ಮಾಡಿದ್ರು. ಗ್ರಾಮಸ್ಥರಿಂದ ದೇಣಿಗೆ ಸಂಗ್ರಹ ಒಂದು 6 ಲಕ್ಷ ರೂಪಾಯಿ, 6 ಲಕ್ಷ ರೂಪಾಯಿ ದೇಣಿಗೆ ಸಂಗ್ರಹ ಮಾಡಿ ಭವ್ಯವಾದ ಧ್ವಜಕಟ್ಟೆ ನಿರ್ಮಾಣ ಆಯಿತು. ಅದಾದ ಮೇಲೆ ಶುರುವಾಗತ್ತಿದ್ದು ಯಾವ ಧ್ವಜ ಏನು ಅಂತ. ಜನವರಿ 17ನೇ ತಾರೀಕು ಟ್ರಸ್ಟ್ನಿಂದ PDO ಮುಚ್ಚಳಿಕೆ ಬರೆಸ್ಕೊಂಡ್ರಂತೆ. ನೀವು ಬರೆದು ಕೊಡಿ, ನೀವು ರಾಷ್ಟ್ರಧ್ವಜ ನಾಡಧ್ವಜ ಅಷ್ಟೇ ಹಾರಿಸ್ತೀನಿ ಅಂತ ಬರೆದು ಕೊಡಿ, ಇದು ಯಾವುದಕ್ಕೂ ಇರಲಿ, ನಮ್ಮ ಸೇಫ್ಟಿಗೆ ಇರಲಿ, ನೀವು ನಿಮ್ಮ ಪಾಡಿಗೆ ನೀವು ಹನುಮಧ್ವಜ ಹಾರಿಸ್ಕೊಳ್ಳಿ ಅಂತ ಓರಲಿ PDO ಹೇಳಿದ್ರಂತೆ. PDO ನಿಮ್ಮ ಪಾಡಿಗೆ ನೀವು ಹಾರಿಸ್ಕೊಳ್ಳಿ, ಅದು ಯಾರೇನು ಮಾಡೋದಿಲ್ಲ ಅಂತ. ಯಾವಾಗ 22ನೇ ತಾರೀಕು ಅಯೋಧ್ಯೆಯ ರಾಮ ಮಂದಿರ ಲೋಕಾರ್ಪಣೆಯ ದಿವಸ ಇಲ್ಲಿ ಹನುಮಧ್ವಜ ಹಾರಿಸಿದ್ರು, ಆವಾಗ ಬೇರೆ ಬೇರೆ ಸಂಘಟನೆಗಳಿಂದ ತಕರಾರು ಅರ್ಜಿಗಳು. ಆಮೇಲೆ ಮತ್ತೆ ಒಂದು ಸಾಮಾನ್ಯ ಸಭೆ ನಡೆಯುತ್ತೆ ಪಂಚಾಯತಿಯಲ್ಲಿ.
ಪಂಚಾಯತಿ ಆ ಸಾಮಾನ್ಯ ಸಭೆಯಲ್ಲಿ, ಎರಡನೆಯ ಸಾಮಾನ್ಯ ಸಭೆಯಲ್ಲಿ ಅರ್ಜುನ ಧ್ವಜ ಬ್ರಾಕೆಟ್ನಲ್ಲಿ ಹನುಮ ಧ್ವಜ ಅಂತ ಪ್ರಸ್ತಾಪ ಬರುತ್ತೆ. ಆ ಸಭೆಯಲ್ಲೂ ಕೂಡ 18 ಜನ ಗ್ರಾಮ ಪಂಚಾಯತ್ ಸದಸ್ಯರು ಸಮ್ಮತಿಯನ್ನು ಸೂಚಿಸ್ತಾರೆ. ಆದರೆ ಎಂಡ್ನಲ್ಲಿ PDO ಬರೀತಾರೆ, ಯಾವುದೇ ಧಾರ್ಮಿಕ ಬಾವುಟ ಹಾರಿಸೋದಕ್ಕೆ ಅವಕಾಶ ಇಲ್ಲ, ಸಂಬಂಧಪಟ್ಟ ಇಲಾಖೆಯಿಂದ ಅನುಮತಿ ಪಡೆಯಿರಿ ಅಂತ PDO ಬರೀತಾರೆ. ಆಮೇಲೆ ಹಿರಿಯ ಅಧಿಕಾರಿಗಳ ಧ್ವಜ ತೆಗಿರಿ ಅಂತ ಒತ್ತಡ ಹಾಕೋದಕ್ಕೆ ಶುರು ಮಾಡಿದ್ರು. ದಿಸ್ ಇಸ್ ದ ಕ್ರೊನಾಲಜಿ. ಮಹೇಶ್ ಮಾತಾಡಿದ್ದಾರೆ, ಕೆರಗೋಡು ಗ್ರಾಮ ಪಂಚಾಯತ್ ಸದಸ್ಯರು. ಅವ್ರು ಹೇಳೋದು PDOನೇ ಮುಖ್ಯ ಕಾರಣ ಇದಕ್ಕೆ ಅಂತ. PDOನೇ ಮುಖ್ಯ ಕಾರಣ ಇದಕ್ಕೆ ಅಂತ ಏನು ಹೇಳ್ತಾರೆ ಕೇಳಿಸ್ಕೊಳ್ಳಿ. ಗ್ರಾಮದ ಯುವಕ ಮಿತ್ರರು, ಹನುಮ ಭಕ್ತಾದಿಗಳು, ರಾಮ ಭಕ್ತಾದಿಗಳು, ಅಕ್ಕಪಕ್ಕದ ಯುವಕ ಮಿತ್ರರು, ಸಾರ್ವಜನಿಕರೆಲ್ಲ ಸೇರಿ ಒಂದು ವ್ಯವಸ್ಥಿತವಾದ ಅರ್ಜುನ ಧ್ವಜಸ್ತಂಭನ ಮಾಡಬೇಕು ಅಂತ ತೀರ್ಮಾನ ಮಾಡಿ ಒಂದು 3.5 ರಿಂದ 4 ಲಕ್ಷ ರೂಪಾಯಿ ಅಂದಾಜು ವೆಚ್ಚವನ್ನು ಮಾಡಿ ಇದನ್ನು ಸಾರ್ವಜನಿಕರಿಂದ ಮತ್ತು ಸಮಾಜ ಸೇವಕರಿಂದ ಹಣ ದೇಣಿಗೆಯನ್ನು ಸಂಗ್ರಹ ಮಾಡಿ ಮೊನ್ನೆ ಲೋಕಾರ್ಪಣೆ ಆದಂಥ ಅಯೋಧ್ಯೆ ಶ್ರೀರಾಮಚಂದ್ರ ಅಯೋಧ್ಯೆ ಏನು ಲೋಕಾರ್ಪಣೆ ಆಯಿತು ಅವತ್ತೇ ಉದ್ಘಾಟನೆ ಮಾಡಬೇಕು ಅಂತಲೂ ಕೂಡ ನಾವು ಈ ಗ್ರಾಮಸ್ಥರೆಲ್ಲ ಮತ್ತು ಧ್ವಜ ಸಮಿತಿಯವರೆಲ್ಲ ಟ್ರಸ್ಟ್ನವರೆಲ್ಲ ಮಾತಾಡಿ ನಮ್ಮ ಊರು ಮಾರ್ಗವಾಗಿ ಹೋಗ್ಬೇಕಾದ್ರೆ ಒಂದು ಮಾರ್ಗೋಡ್ನಹಳ್ಳಿ ಅಂತಿದೆ, ಅಲ್ಲಿ ದೇವಸ್ಥಾನ ಉದ್ಘಾಟನೆಗೆ ಅವತ್ತು ಕುಮಾರಸ್ವಾಮಿ ಅವರು ಬರಬೇಕಿತ್ತು, ಅವ್ರ ಕೈಲೇ ಮಾಡಿಸ್ಬೇಕು ಅನ್ನೋದು ನಿಶ್ಚಯನೂ ಆಗಿತ್ತು. ಕುಮಾರಸ್ವಾಮಿ ಅವರು ಮಂಡ್ಯ ಕಾರ್ಯಕ್ರಮ ರದ್ದಾಗಿದ್ದರಿಂದ ಅವತ್ತು ಕುಮಾರಣ್ಣ ಮಾಡೋಕ್ಕಾಗಲಿಲ್ಲ. ಅವತ್ತು ಲೋಕಾರ್ಪಣೆ ಕೂಡ ಆಯಿತು. ಅದರ ಮಾರಣೆಗೆ 26ನೇ ತಾರೀಕು ಗಣರಾಜ್ಯೋತ್ಸವ ಇದ್ದಿದ್ದರಿಂದ ನಾವು ನಾಡಧ್ವಜನ ಅನಾವರಣ ಮಾಡಿದ್ವಿ. ಇದು ಯಾಕಿದು ಹೇಳ್ತಾ ಇದ್ದೀನಿ ಅಂತಂದರೆ, ಸಂಘಟನೆಯಿಂದ ಬಂದಂಥ ಅರ್ಜಿ ನಮಗೆ ಪರ್ಮಿಷನ್ ಬೇಕು, ನಮ್ಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಅರ್ಜಿ ಬಂದದ್ದಕ್ಕೆ ಮೀಟಿಂಗಲ್ಲಿ ಚರ್ಚೆ ಆಗಿ 22 ಜನರ ಸದಸ್ಯರ ಪೈಕಿಲಿ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ 22 ಸದಸ್ಯರ ಪೈಕಿಲಿ 21 ಜನ ಸದಸ್ಯರು ಉಪಸ್ಥಿತಿ ಇದ್ವಿ. ಅಧ್ಯಕ್ಷರು ಉಪಾಧ್ಯಕ್ಷರು ಒಳಗೊಂಡಂತೆ 16 ಜನ ಸದಸ್ಯರು, ಅಧ್ಯಕ್ಷರು ಉಪಾಧ್ಯಕ್ಷರು ಸೇರಿ 18 ಜನ ಸಹಮತ ವ್ಯಕ್ತಪಡಿಸಿದ್ವಿ, ರೆಸಲ್ಯೂಷನ್ ಮಾಡಿದ್ದೀವಿ. ನಾಡಧ್ವಜ ರಾಷ್ಟ್ರೀಯ ಹಬ್ಬಗಳಲ್ಲಿ ಹೊರತುಪಡಿಸಿ ಇನ್ನು ಉಳಿಕೆ ದಿವಸ ಕೇಸರಿ ಹನುಮಾನ್ ಧ್ವಜ ನಮ್ಮೂರು ರಂಗಮಂದಿರದಲ್ಲಿ ನಿರಂತರವಾಗಿ ಹಾರಾಡಬೇಕು ಅನ್ನೋದನ್ನ ನಾವು ಅನುಮೋದನೆ ಮಾಡಿದ್ದೀವಿ. ಗ್ರಾಮ ಪಂಚಾಯತ್ ಸದಸ್ಯರ ಮಾತಿದು. ಈಗ ಗ್ರಾಮಸ್ಥರ ಆರೋಪ ಮಾಡೋದು ಇದರಲ್ಲಿ ಪಾಲಿಟಿಕ್ಸ್ ಹೆಂಗಾಗಿದೆ. ಸ್ಥಳೀಯ ಶಾಸಕರು ರವಿ ಗಣಿಗ, ನಮ್ಮೂರಲ್ಲಿ ಒಂದು ಧ್ವಜಸ್ತಂಭ ಮಾಡ್ತಾ ಇದ್ದೀವಿ, ದೇಣಿಗೆ ಸಂಗ್ರಹಿಸ್ತಾ ಇದ್ದೀವಿ, ದೇಣಿಗೆ ಕೊಡಿ ಅಂತ ಹೋಗಿದ್ರಂತೆ. ರವಿ ಗಣಿಗ ಅವರು ಆವಾಗ ಬನ್ನಿ, ಇವಾಗ ಬನ್ನಿ, ಈಗಾಗಲ್ಲ ಆಮೇಲೆ ಬನ್ನಿ ಅಂತ ಹೇಳಿ ಒಂದಷ್ಟು ಓಡಾಡಿಸಿದ್ದಾರೆ. ಗ್ರಾಮಸ್ಥರು ಕೊಟ್ಟರು ಅಷ್ಟೇ ಬಿಟ್ಟರು ಅಷ್ಟೇ, ನಮ್ಮ ಪಾಡಿಗೆ ನಾವು ಸಂಗ್ರಹ ಮಾಡಿ ಧ್ವಜಸ್ತಂಭ ನಿರ್ಮಾಣ ಮಾಡೋಣ ಅಂತ ನಿರ್ಮಾಣ ಮಾಡಿದ್ರಂತೆ. ಅವ್ರು ಹೇಳೋದಿದು. MLA ಅವ್ರ ಹತ್ರ ಪ್ರತಿದಿನ ದಿನ ಬೆಳಗಾರ ಬರ್ತಾರೆ ಹಿಂಗೆ ದೇಣಿಗೆ ಕೇಳೋದಕ್ಕೆ, ಎಲ್ರಿಗೂ ಕೊಡೋದಿಲ್ಲ, ಹೇಳ್ತಾರೆ ಅದು ಇದು ಹೇಳ್ತಾರೆ. ಯಾವಾಗ ಆ ಧ್ವಜಸ್ತಂಭವನ್ನು ಲೋಕಾರ್ಪಣೆ ಮಾಡೋದಕ್ಕೆ ಉದ್ಘಾಟನೆ ಮಾಡಬೇಕಲ್ಲ, ಅದಕ್ಕೆ ಕುಮಾರಸ್ವಾಮಿ ಅವ್ರನ್ನ ಕರೆಸ್ತಾ ಇದ್ದಾರೆ ಅನ್ನೋ ಮಾಹಿತಿ ಬಂತಲ್ಲ. ಕುಮಾರಸ್ವಾಮಿ ಅವರು ಬರಲಿಲ್ಲ, ಗ್ರಾಮಸ್ಥರು ಪ್ರಯತ್ನ ಪಟ್ಟರು ಕುಮಾರಸ್ವಾಮಿ ಅವ್ರನ್ನ ಕರೆಸ್ಬೇಕು ಅಂತ. ಕುಮಾರಸ್ವಾಮಿ ಅವ್ರನ್ನ ಕರೆಸೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ ರವಿ ಗಣಿಗ ಅವ್ರಿಗೆ ಗೊತ್ತಾಯ್ತಲ್ಲ, ಅವರು ಈ ಧ್ವಜಸ್ತಂಭದ ವಿರುದ್ಧ ಮತ್ತು ಅಲ್ಲಿ ಹಾರಾಡುವ ಹನುಮ ಧ್ವಜದ ವಿರುದ್ಧ ತಿರುಗಿಬಿದ್ರು. ಉಳಿದಿದ್ದೆಲ್ಲ ಅವರು ಮಾಡಿಸಿರೋದಿದು ಅಂತ ಗ್ರಾಮಸ್ಥರದೊಂದು ಆರೋಪ. ಅದನ್ನು ಕೇಳಿಸ್ಕೊಳ್ಳಿ. ಧ್ವಜಸ್ತಂಭದ ಉದ್ಘಾಟನೆ ಫಂಕ್ಷನ್ ಇದೆಯಲ್ಲ, ಈ ಫಂಕ್ಷನ್ಗೆ ಯಾವುದೇ ರಾಜಕಾರಣಿಯ ಫಸ್ಟು ನಾವು ಇನ್ವೈಟೇ ಮಾಡಿಲ್ಲ. ಏನಕ್ಕೆ ಅಂತ ಹೇಳ್ತೀವಿ ಕೇಳಿ. ಇದು ರಾಜಕೀಯ ಬೆರೆಸ್ಕತ್ತದೆ, ಇಲ್ಲೆಲ್ಲ ಪಕ್ಷದವರು ಸೇರ್ಕೊಂಡಿದ್ದಾರೆ. ಆದ್ದರಿಂದ JDSನವರು ಕರೀದ್ಬೇಡ, BJP ಅವ್ರನ್ನೂ ಕರೀದ್ಬೇಡ, ಕಾಂಗ್ರೆಸ್ನವರು ಕರೀದ್ಬೇಡ ಅಂತ ನಮ್ಮ ಮನಸ್ಸಲ್ಲಿದ್ದದ್ದು. ಆದರೆ ಏನಾಯಿತು, ಮಾರ್ಗಳ್ಳಿಲಿ ಒಂದು ದೇವಸ್ಥಾನ ಉದ್ಘಾಟನೆ ಇತ್ತು, ಅಲ್ಲಿಗೆ ಕುಮಾರಸ್ವಾಮಿ ಬರುವಂಥ ಪ್ರೋಗ್ರಾಮ್ ಇತ್ತು. ಆ ಸಂದರ್ಭದಲ್ಲಿ ಏನು ಮಾಡ್ಕೊಂಡು ಕುಮಾರಸ್ವಾಮಿ ಮಾಜಿ ಮುಖ್ಯಮಂತ್ರಿಯವರು ಕೆರಗೋಡು ಮಾರ್ಗವಾಗಿ ಮಾರ್ಗಳ್ಳಿಗೆ ಹೋಗ್ತಾರೆ. ಆಗ ಒಂದು ಸ್ವಲ್ಪ ಧ್ವಜಕಂಬ ಹತ್ರ ಬಂದು ಹೋಲಿ ಅಂತ ರಿಕ್ವೆಸ್ಟ್ ಮಾಡಿದ್ದು ಸತ್ಯ. ಆದರೆ ಕುಮಾರಸ್ವಾಮಿಯವರು ಅವತ್ತು ಗೈರಾದರು. ಇಷ್ಟೇ ಆದದ್ದು ಘಟನೆ. ಈ ಘಟನೆ ಇದೆಯಲ್ಲ, ಕುಮಾರಸ್ವಾಮಿಯವರು ಬರ್ತಾರೆ ಅಂತ ನಮ್ಮ ಹುಡುಗರು ಏನು ಮಾಡಿದ್ರು, ಇಲ್ಲಿ ಕೆರಗೋಡು ಅನೌನ್ಸ್ ಮಾಡಿಬಿಟ್ರು. ಇದೇನಾಯಿತು, ಕಾಂಗ್ರೆಸ್ನವ್ರಿಗೆ ಇರುಸು ಮುರುಸು ಆಗಿರ್ಬೋದು ಈ ವಿಷಯ. ನಾವು ಯಾರನ್ನೇ ಒಂದು ಪಾಂಪ್ಲೆಟ್ಸ್ ಹೊಡ್ಸಿಲ್ಲ, ಒಂದು ಪಬ್ಲಿಸಿಟಿ ಮಾಡಿಲ್ಲ,
ಇನ್ನೊಂದು ಮಾಡಿಲ್ಲ, ಏನಿಲ್ಲ. ಪೂಜೆ ಅಷ್ಟೇ, ಪೂಜೆ ಮಾಡ್ತೀವಿ, ಫ್ಲಾಗ್ ಹಾರಿಸ್ತೀವಿ, ಮುಗ್ದೋಯ್ತು ಈ ವ್ಯವಹಾರ. ಇಷ್ಟು ಕಾಂಗ್ರೆಸ್ನವ್ರಿಗೆ ಇರುಮುರುಸು ಆಗಿರ್ಬೋದು. ಆದರೆ ನಾವು ಯಾರನ್ನೂ ಕರೆದಿಲ್ಲ ಅಂತ ಹೇಳ್ತಾ ಇದೀವಲ್ಲ. ದೇಣಿಗೆ ಕೇಳಿದ್ದು ಸತ್ಯ, ಕೊಡ್ತೀನಿ ಅಂತಲೂ ಹೇಳಿದರು. ದೇಣಿಗೆ ಕೊಡ್ತೀನಿ ಅಂತ ರವಿಕುಮಾರ್ ಹೇಳಿದರು. ಈ ಹುಡುಗರು ಏನು ಮಾಡಿದ್ದಾರೆ, 3-4 ಸಲ ಅವ್ರನ್ನ ಮೀಟ್ ಮಾಡೋಕ್ಕೆ ಹೋಗಿದ್ದಾರೆ. ಅವರು ಸಿಕ್ಕಿಲ್ಲ. ಕಾರಣಾಂತರದಿಂದ ಸಿಕ್ಕಿಲ್ವೋ, ಬೇಕು ಅಂತೂ ಸಿಕ್ಕಿಲ್ವೋ, ಅದು ನಮಗೆ ಗೊತ್ತಿಲ್ಲ. ಇವರು ಗ್ರಾಮ ಪಂಚಾಯತ್ ಮಾಜಿ ಉಪಾಧ್ಯಕ್ಷರು. ಈ ಮಧ್ಯದಲ್ಲಿ ಈಗ ಹನುಮತ್ ಧ್ವಜವನ್ನು 27ನೇ ತಾರೀಕು ಮಧ್ಯರಾತ್ರಿ ತೆಗೆಯೋದಕ್ಕೆ ಬರ್ತಾರೆ. ಗ್ರಾಮಸ್ಥರು ಬಿಡೋದಿಲ್ಲ, ಜೋರು ಗಲಾಟೆ ಆಗುತ್ತೆ. ಆಮೇಲೆ ಲಾಠಿ ಚಾರ್ಜ್ ಮಾಡಿ ಜನರನ್ನು ಓಡಿಸಿ ಹನುಮತ್ ಧ್ವಜವನ್ನು ಕೆಳಗೆ ಇಳಿಸ್ತಾರೆ. ಇಳಿಸಿದ ಮೇಲೆ ಅಲ್ಲಿ ಬಿ ಜೆ ಪಿಯವರು ಹೋಗೋದಕ್ಕೆ ಅಂತ ತಯಾರಾಗ್ತಾರಲ್ಲ, ಬಿ ಜೆ ಪಿಯವರು ಬರ್ತಿದ್ದಾರೆ ಅಂದ ತಕ್ಷಣ ಒಂದು ಟ್ರಿಕ್ಸ್ ಪ್ಲೇ ಮಾಡಿದ್ರು. ಅಲ್ಲಿ ರಾಷ್ಟ್ರಧ್ವಜ ಹಾರಿಸ್ಬಿಟ್ರು. ಅಂದರೆ ಇದು ಆ್ಯಸ್ ಇಫ್ ಹನುಮತ್ ಧ್ವಜ ವರ್ಸಸ್ ರಾಷ್ಟ್ರಧ್ವಜ, ಕೇಸರಿ ಧ್ವಜ ವರ್ಸಸ್ ತ್ರಿವರ್ಣ ಧ್ವಜ ಅನ್ನುವಂಗೆ ಆಗ್ಬಿಡ್ತದು. ಅದೊಂದು ರೀತಿ ಚಾಲೆಂಜು. ನಾವು ರಾಷ್ಟ್ರಧ್ವಜ ಹಾರಿಸಿದ್ವಿ, ಅದನ್ನು ಇಳಿಸಿ ನೋಡೋಣ ಈಗ ಅನ್ನೋ ಥರ. ಇಂಥವಕ್ಕೆಲ್ಲ ಅಧಿಕಾರಿಗಳು ಬೀಳಬಾರ್ದಾಗಿತ್ತು. ಬಟ್ ಏನು ಮಾಡಬೇಕು, ಊರು ಸರ್ವೈವ್ ಆಗಬೇಕು. ರಾಜಕಾರಣಿಗಳು ಐಡಿಯಾ ಕೊಡ್ತಿರ್ತಾರೆ. ಈಗ ಅಲ್ಲಿನ ಶಾಸಕರು ಒಂದು ತಿರಂಗ ಯಾತ್ರೆ ಮಾಡಬೇಕು ಅಂತ ಹೊರಟಿದ್ದಾರೆ. ನೀವು ಮನೆ ಮೇಲೆ ಕೇಸರಿ ಧ್ವಜ ಹಾಕಿಸಿ, ನಾನು ಮನೆ ಮೇಲೆ ತ್ರಿವರ್ಣ ಧ್ವಜ ಹಾರಿಸ್ತೀನಿ, ನೋಡೋಣ ತ್ರಿವರ್ಣ ಧ್ವಜ ಜಾಸ್ತಿನೋ ಕೇಸರಿ ಧ್ವಜ ಜಾಸ್ತಿನೋ ಅಂತ. ಅದಕ್ಕೆ ಬಿ ಜೆ ಪಿಯವರು ಪ್ರಶ್ನೆ ಕೇಳ್ತಿದ್ದಾರೆ. ಹುಬ್ಬಳ್ಳಿ ಈದ್ಗಾ ಮೈದಾನದಲ್ಲಿ ತ್ರಿವರ್ಣ ಧ್ವಜ ಹಾರಿಸೋದಕ್ಕೆ ನಾವು ಬಂದರೆ ಗುಂಡು ಹಾರಿಸಿದ್ರಲ್ಲ ನಮ್ಮ ಮೇಲೆ, ಕಾಂಗ್ರೆಸ್ ಸರ್ಕಾರ ಇದ್ದಾಗ ಗುಂಡು ಹಾರಿಸಿದ್ರಿ ನಮ್ಮ ಮೇಲೆ. ಈಗ ಕೇಸರಿ ಧ್ವಜದ ವಿರುದ್ಧ ನೀವು ತ್ರಿವರ್ಣ ಧ್ವಜವನ್ನು ತಗೊಂಡು ಬರೋದಕ್ಕೆ ಹೊರಟಿದ್ದೀರಾ ಅಂತ. ಗ್ರಾಮಸ್ಥರಿಗೂ ಹನುಮತ್ ಧ್ವಜ ವರ್ಸಸ್ ತ್ರಿವರ್ಣ ಧ್ವಜ ಇಲ್ಲ. ಏನು ದೃಶ್ಯಗಳನ್ನು ನೋಡ್ತಾ ಇದ್ದೀರಲ್ಲ, ಅದೇ ಗ್ರಾಮ, ಅದೇ ಧ್ವಜಸ್ತಂಭ. ಅಲ್ಲಿ ಜನವರಿ 26 ರಿಪಬ್ಲಿಕ್ ಡೇ ದಿವಸ, ಗಣರಾಜ್ಯೋತ್ಸವದ ದಿವಸ ವಾತಾವರಣ ಹೆಂಗಿತ್ತು ಅನ್ನೋದನ್ನು ಈ ವಿಡಿಯೋ ತೋರಿಸ್ತಾ ಇದೆ. ಗ್ರಾಮಸ್ಥರೆಲ್ಲ ಸೇರಿಕೊಂಡು ಅದ್ದೂರಿ ಗಣರಾಜ್ಯೋತ್ಸವ ಮಾಡಿದ್ದಾರೆ. ಆನ್ ಬಾನ್ ಶಾನ್ ಕೆ ಸಾಥ್ ತ್ರಿವರ್ಣ ಧ್ವಜ ಹಾರಾಡಿದೆ ಅಲ್ಲಿ. ಇದು ಗಣರಾಜ್ಯೋತ್ಸವ, ಏನೂ ವಿವಾದ ಇರಲಿಲ್ಲ ಆವಾಗ. ಇದರ ಮಾರನೇ ದಿವಸ ಶುರುವಾಗಿತ್ತು. ಧ್ವಜ ಸಂಹಿತೆ ಇದೆ. 9 ಗಂಟೆಗೆ ಧ್ವಜಾರೋಹಣ ಮಾಡಿದ್ದಾರೆ. ಸೂರ್ಯಾಸ್ತ ಆದ ನಂತರ ರಾಷ್ಟ್ರಧ್ವಜ ಹಾರಾಡ್ತಿರಬಾರ್ದು, ಸೂರ್ಯಾಸ್ತಕ್ಕಿಂತ ಮುಂಚೆ ಧ್ವಜ ಇಳಿಸಿದ್ದಾರೆ. ಇದರ ಬಗ್ಗೆ ಗ್ರಾಮಸ್ಥರು ಏನು ಹೇಳ್ತಾರೆ ಕೇಳಿಸ್ತಾರೆ. ಸರ್ ಯಾರು ಸರ್ ಗೌರವ ಯಾವುದೂ ಇಲ್ಲ ಸರ್. ನಮ್ಮ ಧ್ವಜ ಇರ್ಸಕ್ಕೆ ಅವ್ರಿಗೊಂದು ನೆಪ ಬೇಕಿತ್ತು, ಕಾರಣ ಬೇಕಿತ್ತು. ಹನುಮ ಧ್ವಜನ ಇರ್ಸಕ್ಕೆ ಒಂದು ಕಾರಣ ಬೇಕಿತ್ತು. ತರಾತುರಿಯಲ್ಲಿ ಅದನ್ನ ಮಾಡೋಕ್ಕೋಸ್ಕರ ಈ ಫ್ಲಾಗ್ ಅನ್ನ ಆರಿಸಿದ್ರು ಅಷ್ಟೇನೆ ಸರ್. ಹೌದು ಸರ್, ಸತ್ಯ, 100ಕ್ಕೆ 100% ಸತ್ಯ. ನಮ್ಮ ಧ್ವಜವನ್ನ ಇಳಿಸಬೇಕು, ಮತ್ತೆ ಆರಿಸ್ಬಿಟ್ರೆ ಅನ್ನೋ ಒಂದು ಇದಕ್ಕೆ ನಾವು ರಾಷ್ಟ್ರ ಧ್ವಜಕ್ಕೆ ಏನು ಬೆಲೆ ಕೊಡಬೇಕು ಅದನ್ನ ಕೊಟ್ಟೇ ಕೊಡ್ತೀವಿ. ಇವರಿಂದ ಹೇಳಿ ಕಲಿಬೇಕಾಗಿಲ್ಲ. ಈಗ ಹೇಳ್ತಾ ಇದಾರಲ್ಲ ಕಾಂಗ್ರೆಸ್ ಅವರು, ನಾವೇನು ಹೇಳ್ಬೇಕಾಗಿಲ್ಲ, ಇಡೀ ದೇಶದ ಜನತೆಗೆ ಗೊತ್ತು ರಾಷ್ಟ್ರಧ್ವಜಕ್ಕೆ ಏನು ಗೌರವ ಕೊಡ್ತಾರೆ, ರಾಷ್ಟ್ರಕ್ಕೆ ಏನು ಗೌರವ ಕೊಡ್ತಾರೆ ಅಂತ ಹೇಳಿ. ಅವರಿಂದ ನಾವು ಕಲಿಬೇಕಾಗಿಲ್ಲ. ನಾವು 26ನೇ ತಾರೀಕು ರಾಷ್ಟ್ರಧ್ವಜಕ್ಕೆ ಏನು ಕೊಟ್ಟಿದ್ದೀವಿ ಗೌರವವನ್ನು, ಆ ಗೌರವ ಅವರೇ ನೋಡಲಿ. ನಾವೇನು ಮಾತಲ್ಲಿ ಹೇಳಲ್ಲ. ನೋಡಿ ಏನಕ್ಕೆ ರಾಷ್ಟ್ರಧ್ವಜ ಸರ್, ಅವ್ರಿಗೊಂದು ನೆಪ ಬೇಕಿತ್ತು ಸರ್. ನಮ್ಮ ಹನುಮ ಧ್ವಜ ಇಳಿಸೋಕ್ಕೆ ಕೇಸರಿ ಕಂಡ್ರೆ ಅವ್ರಿಗೆ ಆಗಲ್ಲ, ಅದನ್ನ ಇಳಿಸೋಕ್ಕೆ ಒಂದು ಕಾರಣ ಬೇಕಿತ್ತು. ಹಾಗಾಗಿ ಆರಿಸೋರು. ತರಾತುರಿಲಿ ಯಾಕೆ ಆರಿಸ್ಬೇಕಿತ್ತು? ಮಧ್ಯಾಹ್ನ ಯಾಕೆ ಆರಿಸ್ಬೇಕಿತ್ತು? ನಾಳೆ ಬೆಳಗ್ಗೆ ಆರಿಸ್ಬೋದಿತ್ತಲ್ಲ. ಅದೇ ನಮಗೆ ಹೇಳ್ತಾರೆ ಗೌರವ ಕೊಟ್ಟಿಲ್ಲ ನೀವು, ಹನುಮಂತ ಧ್ವಜ ಅದೊಂದು ನೆಪನ ಅವರು ಮಹಾರಾಷ್ಟ್ರ ಗೌರವ ಕೊಟ್ಟಿಲ್ಲ. ಈಗ ನಮ್ಮ ಹನುಮಂತ ಧ್ವಜ ಆರಿಸ್ದಾಗಲೇ ಅವರು ತಿರಂಗ ಆರಿಸ್ಬೇಕಾ ಮನೆ ಮೇಲೆ 1 ಲಕ್ಷನ? ಅಲ್ಲಿಗೆ ಅವರ ಮನಸ್ಥಿತಿ ಹೆಂಗೈತೆ ಅನ್ನೋದು ಅರ್ಥ ಮಾಡ್ಕೊಳ್ಳಿ ಸರ್, ಅಷ್ಟೇ. ಒಟ್ಟಿನಲ್ಲಿ ಎಲ್ಲ ಸೇರ್ಕೊಂಡು ಈಗ ರಾಮ ಅಂದರೆ ಬಿ ಜೆ ಪಿ, ಜೈ ಶ್ರೀರಾಮ್ ಅಂದವರೆಲ್ಲ ಬಿ ಜೆ ಪಿ ಅನ್ನೋ ಹಂಗೆ ಆಗಿ ಹೋಗ್ಬಿಟ್ಟಿತ್ತು ವಾತಾವರಣ. ಈಗ ಸಿದ್ದರಾಮಯ್ಯನವರು ಜೈ ಶ್ರೀರಾಮ್ ಅಂತಾರೆ ಇರಲಿ, ಎಲ್ಲ ಸೇರ್ಕೊಂಡು ಕೇಸರಿನೂ ಬಿ ಜೆ ಪಿಗೆ ಮಾಡಿಟ್ಬಿಟ್ರು. ಆ ಗ್ರಾಮಸ್ಥರು ಹೇಳ್ತಾರೆ, ರಾಜಕಾರಣಿಗಳನ್ನು ಇದರಿಂದ ದೂರ ಇಡಬೇಕು ಅಂತ ನಿರ್ಧಾರ ಮಾಡಿದ್ವಿ ನಾವು. ಕಾಂಗ್ರೆಸ್ನವರು ಬೇಡ, JDSನವರು ಬೇಡ, BJPಯವರು ಬೇಡ ಅಂತ ನಾವು ನಿರ್ಧಾರ ಮಾಡಿದ್ವಿ. ಕುಮಾರಸ್ವಾಮಿಯವರು ಆ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ ಅನ್ನುವ ಕಾರಣಕ್ಕಾಗಿ ಅವ್ರನ್ನ ಕರಿಬೇಕು ಅಂತ ಪ್ರಯತ್ನ ಪಟ್ವಿ, ಅದು ಕೂಡ ಆಗಲಿಲ್ಲ. ನಾವು ಗ್ರಾಮಸ್ಥರೇ ಸೇರ್ಕೊಂಡು ಮಾಡಿದ್ದು ಅಂತ. ಲಾಸ್ಟಿಗೆ ಇದು ಎಲ್ಲಿಗೆ ಬಂದು ನಿಂತ್ಕೊಂಡ್ತು ಅಂದರೆ JDS BJPಯ ಮೈತ್ರಿ ಹೋರಾಟ ಆಗಿಬಿಡ್ತಿತ್ತು. BJP JDSನ ಮೈತ್ರಿ ಹೋರಾಟ ಆಗಿಬಿಡ್ತು. ಈಗ ನೋಡಿ, ಕುಮಾರಸ್ವಾಮಿಯವರ ವಿರುದ್ಧ ಚಲುವರಾಯಸ್ವಾಮಿಯವರು, ಚಲುವರಾಯಸ್ವಾಮಿಯವರ ವಿರುದ್ಧ ಕುಮಾರಸ್ವಾಮಿಯವರು. ಕೇಳಿಸ್ಕೊಳ್ಳಿ ಒಂದು ಸಲ. ಜಿಲ್ಲೆಯ ಜನರು ಅವರಿಗೆ ಅವರ ಸ್ವಂತ ಜಿಲ್ಲೆಗಿಂತ ಹೆಚ್ಚು ಪ್ರೀತಿಯನ್ನು ಕೊಟ್ಟಿದ್ದರು.
ಈ ಜಿಲ್ಲೆಯ ಜನರು ಅವರಿಗೆ ನಮ್ಮ ಜಿಲ್ಲೆಯವರಿಗಿಂತ ಹೆಚ್ಚು ಮಹತ್ವವನ್ನು ಕೊಟ್ಟಿದ್ದರು. ಈ ಜಿಲ್ಲೆನ ಇಷ್ಟೊಂದು ಈ ಪರಿಸ್ಥಿತಿಯಲ್ಲಿ ನೆಮ್ಮದಿನ ಹಾಳು ಮಾಡ್ತಕ್ಕಂಥದ್ದಕ್ಕೆ ಅವಶ್ಯಕತೆ ಇತ್ತ ನಮ್ಮ ಕುಮಾರಸ್ವಾಮಿಯವರಿಗೆ, ನಮ್ಮ ಜಿಲ್ಲೆಯ ಯುವಕರನ್ನ, ನಮ್ಮ ಜಿಲ್ಲೆಯ ಸಾರ್ವಜನಿಕರನ್ನ ನೆಮ್ಮದಿನ ಹಾಳು ಮಾಡ್ತಕ್ಕಂಥ ತೀರ್ಮಾನಕ್ಕೆ ಹೆಜ್ಜೆ ಇಟ್ಟಿದ್ದಾರಲ್ಲ, ನಿಮಗೆ ಏನಕ್ಕೆ ದ್ವೇಷ, ಏನಕ್ಕೆ ಅಶಾಂತಿಯನ್ನು ಮೂಡಿಸ್ತಕ್ಕಂಥ ಕೆಲಸಕ್ಕೆ ಕೈ ಹಾಕ್ತಾ ಇದ್ದೀರಾ? ನನ್ನ ಮೇಲೆ ದ್ವೇಷ ಇರ್ಬೋದು, ಅಥವಾ ಇಲ್ಲಿ ಕೂತಿರ್ತಕ್ಕಂಥ ಯಾರೋ 3-4 ಜನ ಮೇಲೆ ದ್ವೇಷ ಇರ್ಬೋದು. ಈ ಜಿಲ್ಲೆ ಜನ ನಿಮ್ಮನ್ನು ಏನು ಮಾಡಿದ್ದಾರೆ? ಜಿಲ್ಲಾ ಉಸ್ತುವಾರಿ ಸಚಿವರೇ, ಏನಪ್ಪ ಏನು ವಿನಯ ಇವತ್ತು ನೋಡ್ತಾ ಇದ್ದೆ. ನಿಮ್ಮ ವಿನಯಕ್ಕೆ ನಮಸ್ಕಾರ ಸ್ವಾಮಿ. ನಿಮಗೆ ಎಂಥ ವಿನಯ, ನಿಮ್ಮಿಂದ ಕಲಿಬೇಕಾಗಿದೆ ನಾನು. ನೀವು ನಮ್ಮ ಬಗ್ಗೆ ಚರ್ಚೆ ಮಾಡ್ತೀರಾ, ಮಂಡ್ಯ ಜಿಲ್ಲೆ ಹಾಳು ಮಾಡಲಿಕ್ಕೆ ಬಂದಿದ್ದೇವೆ ಅಂತ. ಅಲ್ಲಿರ್ತಕ್ಕಂಥ ಸಂಘರ್ಷಕ್ಕೆ ನಿಮ್ಮ ಅಧಿಕಾರಿಗಳ ನಡವಳಿಕೆ ಇವತ್ತೇನು ಚುನಾವಣೆ ಮಾಡಿದ್ದೀರಿ, ಶಾಸಕರ ಮಾತು ಕಟ್ಕೊಂಡು ಎಲ್ಲ ನಿಮ್ಮ ಅಧಿಕಾರಿಗಳನ್ನು ವಾಪಸ್ ಕರೆಸಿ ಮೊದಲು ಶಾಂತಿ ನೆಲೆಸಲಿ. ಅಲ್ಲಿ ನಿಮ್ಮಿಂದ ಕಲಿಬೇಕಾ ನನ್ನ ನಡವಳಿಕೆನ? ಈ ಜಿಲ್ಲೆ ನಾವು ಇವತ್ತು ಹೇಳ್ತೀವಿ ನಿಮಗೆ. ಸೊ ಇವಕ್ಕೆಲ್ಲ ಇಲ್ಲ, ಬಿ ಜೆ ಪಿಗೆ ಸೇರ್ಪಡೆ ಆಗಿ, ಕೇಸರಿ ಬಟ್ಟೆ ಹಾಕೋದು ಒಂದೇ, ಬಿ ಜೆ ಪಿಗೆ ಸೇರ್ಪಡೆ ಆಗೋದು ಒಂದೇ. ರೈತ ಸಂಘದ ಬಟ್ಟೆನೂ ಬಿಟ್ಟಾಕಾಯ್ತು, ಜಾತ್ಯತೀತ ಜನತಾದಳದ ಬಾವುಟನೂ ಬಿಟ್ಟಾಯಿತು. ನೆನ್ನೆ ಎಲ್ಲ ಬಿಟ್ಟ ಮೇಲೆ ಸೀದಾ ನೇರವಾಗಿ ಬಿ ಜೆ ಪಿ ಜೊತೆ ಕೈ ಜೋಡಿಸಿ, ನಮಗೇನು ಬೇಜಾರಿಲ್ಲ, ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡಬೇಡಿ, ರಾಷ್ಟ್ರಧ್ವಜದ ವಿರುದ್ಧ ನಿಮ್ಮ ಯಾವುದೇ ಥರದ ಹೋರಾಟ ಇರಬಾರ್ದು. ನಾನು ಕೇಸರಿ ಧ್ವಜ ಇದನ್ನು ಹಾಕೊಂಡ ತಕ್ಷಣಲೇ ಏನೋ ಆಗ್ಬಿಡ್ತಂತೆ. ಅಂಬೇಡ್ಕರ್ದು ಹಾಕಿದ್ದೇನೆ, ರೈತರದು ಹಾಕಿದ್ದೇವೆ, ನನ್ನ ಪಕ್ಷದ ಗುರ್ತೆ ಹೆಸರು. ಈಗ ನಾನು ಮೊದಲು ಬ್ಲ್ಯಾಕ್ ಪ್ಯಾಂಟ್ ಹಾಕುವೆ, ವೈಟ್ ಶರ್ಟ್ ಹಾಕುವೆ, ಈಗ ಫುಲ್ ವೈಟ್ ಆ್ಯಂಡ್ ವೈಟ್ ಅಲ್ಲೇ ಇರ್ತೀನಿ. ಈಗ ಹಳದಿ ನಮ್ಮ ರಾಷ್ಟ್ರೀಯ ಧ್ವಜದಲ್ಲೇ ಇಟ್ಟಿದ್ದೀರಿ. ಇದ್ಯಾವ ದೊಡ್ಡ ವಿತಂಡವಾದ ನಿಮ್ಮದು? ಎಲ್ಲ ನೆಮ್ಮದಿಲಿ ಇರ್ತಕ್ಕಂಥ ಒಂದು ವಾತಾವರಣವನ್ನು ಕೆಡಿಸ್ಲಿಕ್ಕೆ ಬಂದು ನಿನ್ನೆ ಪಾದಯಾತ್ರೆ ಮಾಡಿ ಉದ್ದಕ್ಕೂ ಅನೇಕ ಅಹಿತಕರ ಘಟನೆಗಳಿಗೆ ಪ್ರಚೋದನೆ ಕೊಟ್ಟು ಬಂದಿದ್ದೀರಾ. ಇದನ್ನು ಈ ಜಿಲ್ಲೆ ಜನ ನಿಮ್ಮನ್ನು ಸಹಿಸಲ್ಲ. ನೀವೇನಾದರೂ ತಪ್ಪು ತಿಳ್ಕೊಂಡಿದ್ರಿ, ನೀವೇನಾದರೂ ಈ ಜಿಲ್ಲೆ ಜನರನ್ನು ಮತ್ತೆ ನಾವು ಏನಾದರೂ ಸುಳ್ಳು ಹೇಳಿ ನೆಂಬಿಸ್ಬೋದು, ಧರ್ಮದ ಹೆಸರು ಹೇಳಿ ನೆಂಬಿಸ್ಬೋದು ಅಂತಿದ್ರೆ ಬಹುಶಃ ಅದು ನಿಮ್ಮ ಭ್ರಮೆ. ನಾನು ಜನತೆಗೆ ಅನ್ಯಾಯ ಆದಾಗ ಅವ್ರ ಪರವಾಗಿ ರಕ್ಷಣೆ ಕೊಡ್ಲಿಕ್ಕೆಲ್ಲ ಹೋಗಿದ್ದೇನೆ ಹೊರತು ಬೆಂಕಿ ಹಚ್ಚೋ ಕೆಲಸಕ್ಕೆ ನಾನು ಹೋಗಿಲ್ಲ. ಯಾವುದೇ ರೀತಿಯ ಸಂಘರ್ಷಕ್ಕೆ ಒಳಗಾಗ್ತಕ್ಕಂಥ ಮಾತುಗಳನ್ನ ಹೇಳಿಲ್ಲ. ನಿಮ್ಮ ಅಧಿಕಾರಿಗಳ ವೈಫಲ್ಯಗಳನ್ನ ಸರಿಪಡಿಸ್ಕೊಳ್ಳಿ ಅಂತಕ್ಕಂಥ ಸಲಹೆ ಕೊಟ್ಟು ಬಂದಿದ್ದೇನೆ. 26ಕ್ಕೆ ಗಣರಾಜ್ಯೋತ್ಸವ ಬಾವುಟ ಹಾರಿಸಿದ್ದಾರೆ. 27ನೇ ತಾರೀಕು ನಿಮಗೆ ಬಂದ್ಬಿಡ್ತಾ ಮಧ್ಯರಾತ್ರಿ ಹೋಗಕ್ಕೆ? ಯಾರು ಕಳಿಸಿದ್ರು? 27ನೇ ತಾರೀಕು. ಇವತ್ತು ಈ ಒಂದು ಅಲ್ಲಿರ್ತಕ್ಕಂಥ ಸಂಘರ್ಷಕ್ಕೆ ನಿಮ್ಮ ಅಧಿಕಾರಿಗಳ ನಡವಳಿಕೆ ಇವತ್ತೇನು ಚುನಾವಣೆ ಮಾಡಿದ್ದೀರಿ, ಶಾಸಕರ ಮಾತು ಕಟ್ಕೊಂಡು ಎಲ್ಲ ನಿಮ್ಮ ಅಧಿಕಾರಿಗಳನ್ನು ವಾಪಸ್ ಕರೆಸಿ ಮೊದಲು ಶಾಂತಿ ನೆಲೆಸಲಿ. ಅಲ್ಲಿ ಬ್ರೇಕ್ಗಿಂತ ಮುಂಚೆ ಈ ಕೆರಗೋಡು ಹನುಮಧ್ವಜ ತೆರವು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕುಮಾರಸ್ವಾಮಿ ಅವರು, ಚಲುವರಾಯಸ್ವಾಮಿ ಅವರು ಪರಸ್ಪರ ಮಾತಾಡಿಕೊಂಡಿದ್ದು ನೋಡಿದ್ರೆ ಅದು ಇಟ್ ವಾಸ್ ವೆರಿ ಮಚ್ ಅಂಡರ್ ಡೆಕೋರಮ್. ಅಂದರೆ ಒಂದು ಗೆರೆ ಅಂತ ಇರುತ್ತಲ್ಲ, ಭಾಳ ಆ ಗೆರೆ ಒಳಗೇ ಮಾತಾಡಿದ್ರು ಇಬ್ಬರು. ರಾಜಕೀಯ ಆರೋಪಗಳು ಪ್ರತ್ಯಾರೋಪಗಳು ಏನಾದರೂ ಇರಲಿ, ಬಟ್ ಇಲ್ಲಿದೆ ನೋಡಿ ನರೇಂದ್ರ ಸ್ವಾಮಿ ಅವರು ಮತ್ತು ಸಿ ಟಿ ರವಿ ಅವರು ಮಾತಾಡ್ಕೊಂಡಿದ್ದು. ಡೋಂಟ್ ಮೈಂಡ್, ಅದಕ್ಕೆ ಬೀಪ್ ಹಾಕಿ ಕೇಳಿಸ್ಬೇಕು ನಾವು. ಕೇಳಿಸ್ಕೊಳ್ಳಿ ಒಂದು ಸಲ ಏನೇನು ಮಾತಾಡಿದ್ರು ಅಂತ. ಆ ದೊಡ್ಡ ಮನುಷ್ಯನ ಬಗ್ಗೆ ಇಲ್ಲಿ ಪ್ರಸ್ತಾಪ ಮಾಡ್ತಿರಲ್ಲ. ರಾಷ್ಟ್ರ ಧ್ವಜನ ತಾಲಿಬಾನ್ ಧ್ವಜ ಅಂತ ಹೇಳಿದ್ದಾನೆ ಸಿ ಟಿ ರವಿ. ಅಯೋಗ್ಯ. ಒಬ್ಬ ಸಿ ಟಿ ರವಿನ ಅಯೋಗ್ಯ ಅಂತ ನಾನು ಓಪನ್ ಆಗಿ ಕರಿತೀನಿ. ಯಾಕೆ ಗೊತ್ತಾ? ರಾಷ್ಟ್ರ ಧ್ವಜನ ತಾಲಿಬಾನ್ ಧ್ವಜ ಅಂತ ಹೇಳಿದ್ದಾನೆ. ನಾಲ್ಗೆ ಹಿಡ್ತಾ ಇರಲಿ ಅವನಿಗೆ. ಏನಂತ ಕರಿತಾ ಇದ್ದಾನೆ ಅವನು? ಭಾರತದ ರಾಷ್ಟ್ರೀಯ ಧ್ವಜನ ಏನ್ರಿ ರಾಷ್ಟ್ರಕ್ಕೆ ಅವಮಾನ ಮಾಡ್ತಾ ಇದ್ದಾರೆ, ಧ್ವಜಕ್ಕೆ ಅವಮಾನ ಮಾಡ್ತಾರೆ, ಹೆತ್ತ ತಾಯಿಗೆ ಅವಮಾನ ಮಾಡ್ತಾರೆ. ನಾವು ಯಾಕ್ರೆ ಭಯ ಪಡ? ಅವ್ರು ಯಾರು ಹಂಗಿರ್ತಾರೋ ಅಂಥವ್ರು ಮಾತ್ರ ಇಂಥ ಪದ ಬಳಸ್ತಾರೆ. ಬಹುಶಃ ನರೇಂದ್ರ ಸ್ವಾಮಿಯವರದ್ದು ಈಗ ಅವ್ರ ಮಾತಿನ ಧಾಟಿನ ನೋಡಿದ್ರೆ ನೌ ಹಿ ಈಸ್ ಸೀಡ್ಲೆಸ್. ಆ ಕಾರಣಕ್ಕೆ ಅವ್ರ ಬಾಯಿಂದ ಅಂಥ ಮಾತು ಬಂದಿದೆ.
ಅದು ರಾಜಕೀಯವಾಗಿಯೂ ಇರ್ಬೋದು. ಸೀಡ್ಲೆಸ್ ಅಂದರೆ ಗೊತ್ತಾನೆ, ಅದ್ರಲ್ಲಿ ಬೀಜ ಇರಲ್ಲ, ಹುಟ್ಟಲ್ಲ, ಅದೇ ಅಲ್ಲಿ ಅದರಿಂದ ಏನು ಹುಟ್ಟಲ್ಲ. ಹಾಗಾಗಿ ರಾಜಕೀಯವಾಗಿ ನೌ ಹಿ ಈಸ್ ಸೀಡ್ಲೆಸ್, ಅದಕ್ಕಾಗಿಯೇ ಆ ಮಾತನ್ನು ಬಳಸಿರ್ಬೋದು ಅಂತ ನಂಗೆ ಅನಿಸುತ್ತೆ. 2008ರಲ್ಲಿ ನರೇಂದ್ರ ಸ್ವಾಮಿ ಪಕ್ಷೇತರನ ಗೆದ್ದಿದ್ದ ಅನ್ನೋದನ್ನು ಈ CT ರವಿ ಎಷ್ಟು ಸರಿ ನನಗೆ ಫೋನ್ ಮಾಡಿದ್ದು, ನನ್ನನ್ನು ಗೋಗರ್ದಿದ್ರು, ಯಾರ್ಯಾರು ಬಂದು ನನ್ನನ್ನು ಅವತ್ತು ಬೇಡಿಕೆ ಇಟ್ಟಿದ್ರು. ನಾವು ಅವತ್ತು ಬೀಜ ಹಾಕಲಿಲ್ಲ ಅಂತಂದರೆ BJP ಸರ್ಕಾರನೇ ಬರ್ತಿರಲಿಲ್ಲ. ಆವತ್ತು ಮೊದಲನೇ ಬೀಜ ಹುಟ್ಟಿಸಿದ್ದು ಈ ನರೇಂದ್ರ ಸ್ವಾಮಿ ಅನ್ನೋದನ್ನ ತಿಳ್ಕೊಳ್ಳಿ. ಹಾಗಿದ್ಮೇಲೆ ಸೀಡ್ಲೆಸ್ ನಾನೋ ಅಥವಾ ಹೇಳ್ದವರು ಅರ್ಥ ಆಗುತ್ತೆ. ನರೇಂದ್ರ ಸ್ವಾಮಿಯವರು ಬಳಸಿದ ಪದಗಳಿದ್ವಲ್ಲ, ಪುಂಡು ಪೋಖರಿಗಳ ಬೀದಿ ಗಲಾಟೆ ಮಾಡಿಕೊಳ್ಳುವಾಗ ಬಳಸುವ ಶಬ್ದಗಳು. ಆ ಪುಂಡು ಪೋಖರಿಗಳ ಬೀದಿ ಗಲಾಟೆ ಮಾಡಿಕೊಳ್ಳುವಾಗಲೂ ಕೂಡ ಅಕ್ಕಪಕ್ಕದಲ್ಲಿ ತಮ್ಮ ಮನೆಯ ಹೆಣ್ಣು ಮಕ್ಕಳು ಇಲ್ಲ ಅನ್ನೋದನ್ನು ಖಚಿತಪಡಿಸಿಕೊಂಡು ಮಾತಾಡ್ತಾರೆ. ಆ ಶಬ್ದ ಅವ್ರ ಬಾಯಿಂದ ಹೊರಗೆ ಬರಬೇಕು ಅಂದರೆ. ಪಾಲಿಟಿಕ್ಸ್ ಡೆಫಿನೆಟ್ಲಿ ಇದೆ. ನೀವಿಬ್ಬರು ಪರಸ್ಪರ ತದ್ವಿರುದ್ಧ ಧ್ರುವಗಳಲ್ಲಿದ್ದೀರಪ್ಪ. ಮುಂಚೆ ಒಟ್ಟಿಗೆ ಇದ್ರಿ. ನರೇಂದ್ರ ಸ್ವಾಮಿಯವರು ಹೇಳಿಲ್ವಾ, ನಾನು ಪಕ್ಷೇತರನಾಗಿ ಗೆದ್ದಿದ್ದಾಗ ಎಷ್ಟು ಸಲ ಫೋನ್ ಮಾಡಿದ್ರಿ ಅಂತ. ಮುಂದೆ ಯಾವತ್ತೂ ಒಂದೇ ಧ್ರುವಕ್ಕೂ ಬರಬಹುದು. ಅವತ್ತು ಒಂಥರ ನಾಚಿಕೆ ಅನ್ಸೋದಿಲ್ವಾ, ಒಬ್ಬರ ಬಗ್ಗೆ ಒಬ್ಬರು ಇಂಥ ಶಬ್ದಗಳನ್ನು ಬಳಸ್ಕೊಂಡಿದ್ವಿ ನಾವು ಅನ್ನೋದು. ವಿಚಿತ್ರಪ್ಪ ಇದು. ಮುಖ್ಯಮಂತ್ರಿಗಳು JDSನವರ ಪ್ರಚೋದನೆಯಿಂದಲೇ ಈ ಗಲಾಟೆಯಾಗಿದ್ದು ಅಂತ ಹೇಳಿದ್ದಾರೆ. ಜನರನ್ನು ಪ್ರಚೋದಿಸಿ ಗಲಾಟೆಗೆ ಎಬ್ಬಿಸಿದ್ದೇ ಕುಮಾರಸ್ವಾಮಿ. ಗ್ರಾಮ ಪಂಚಾಯತಿಲಿ ಏನು ಅನುಮತಿ ಕೊಟ್ಟಿದ್ದಾರೆ, ಟ್ರಸ್ಟ್ನವರು ಮುಚ್ಚಳಿಕೆ ಬರೆದು ಕೊಟ್ಟಿದ್ದಾರೆ, ಅದಕ್ಕೆ ಒಪ್ಕೊಂಡು ಯಾರು ರಾಜಕೀಯ ಮಾಡ್ತಿದ್ದಾರೆ ಅನ್ನೋದು ಮುಖ್ಯಮಂತ್ರಿಗಳ ಪ್ರಶ್ನೆ. ಕೇಳಿಸ್ಕೊಳ್ಳಿ. ಕುಮಾರಸ್ವಾಮಿ ಅವರೇ ಪ್ರಚೋದನೆ ಮಾಡಿ ಗಲಾಟೆ ಎಬ್ಬಿಸಿರೋದು. JDSನವರು BJPಯವರು ಅವರೇ ಜನಗಳನ್ನು ಪ್ರಚೋದನೆ ಮಾಡಿ ಗಲಾಟೆ ಎಬ್ಬಿಸಿರೋದು, ಶಾಂತಿ ಕದಡಿರೋದು ಅಲ್ವಾ. ಕುಮಾರಸ್ವಾಮಿಯವರು ತಪ್ಪು, BJPಯವರು ತಪ್ಪು ಅನ್ನೋದು ಸ್ಪಷ್ಟವಾಗಿದೆ ಅಲ್ವಾ. ಯಾಕೆಂತಂದರೆ ಅಲ್ಲಿ ಪಂಚಾಯಿತಿಯವರು ಇವರಿಗೆ ಪರ್ಮಿಷನ್ ಕೊಟ್ಟಿರೋದು ಯಾವ ಥರ ನಿಮಗೆ ಗೊತ್ತಾ? ಗೊತ್ತಿದ್ರು ಹೇಳಲ್ವಾ? ಧ್ವಜಸ್ತಂಭದ ಮೇಲೆ ರಾಷ್ಟ್ರಧ್ವಜ ಆರಿಸಿ ಅಥವಾ ಕನ್ನಡ ಧ್ವಜ ಆರಿಸಿ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಮುಚ್ಚುಳಿಕೆಯನ್ನು ಬರ್ಕೊಟ್ಟಿದ್ದಾರೆ ಅವರು. ಆಮೇಲೆ ಅದ್ರ ಜೊತೆಗೆ ಇನ್ನೊಂದು ಏನು ಹೇಳಿದ್ದಾರೆ ಅಂದರೆ, ಯಾವುದೇ ಧರ್ಮದ ಯಾವುದೇ ಪಕ್ಷದ ಧ್ವಜವನ್ನು ಆರಿಸಬೇಡಿ ಅಂತ ಹೇಳಿದ್ದಾರೆ. ಇವರು ಯಾವ ಧ್ವಜ ಆರಿಸಿದರು? ರಾಷ್ಟ್ರಧ್ವಜನ, ಕನ್ನಡ ಧ್ವಜನ, ಮತ್ತು ಯಾವ ಧ್ವಜ ಆರಿಸಿದ್ರು? ಮತ್ತೆ ಭಾಗವ ಧ್ವಜ. ಅದು ಮತ್ತೆ ಅದರಿಂದ ಅಶಾಂತಿ ನಿರ್ಮಾಣ ಆಗುತ್ತಲ್ವಾ. ಮತ್ತೆ ಇದು ಕ್ರಿಯೇಟ್ ಮಾಡಿದವ್ರು ಯಾರು? ಇದ್ರ ಪರವಾಗಿ ಬಂದಿರೋರು ಯಾರು? ಕುಮಾರಸ್ವಾಮಿ ಅವರೇ ಪ್ರಚೋದನೆ ಮಾಡಿ ಗಲಾಟೆ ಎಬ್ಬಿಸಿರೋದು. JDSನವರು BJPಯವರು ಅವರೇ ಜನಗಳನ್ನು ಪ್ರಚೋದನೆ. ಮುಖ್ಯಮಂತ್ರಿಗಳ ಮಾತನ್ನು ಕೇಳಿಸಿಕೊಂಡ ಮೇಲೆ ಬರುವ ಪ್ರಶ್ನೆ, ಮುಚ್ಚಳಿಕೆ ಬರೆಸ್ಕೊಂಡಿದ್ದಾರೆ, ಅವರಿಗೆ ಗ್ರಾಮ ಪಂಚಾಯತಿಯಿಂದ ಸೂಚನೆಯನ್ನು ಕೊಡಲಾಗಿದೆ ಅಂದ ಮೇಲೆ PDOನ ಯಾಕೆ ಸಸ್ಪೆಂಡ್ ಮಾಡಿದ್ರಿ ಅಂತ. PDO ಯಾಕೆ ಸಸ್ಪೆಂಡ್ ಆದರು? ಎಲ್ಲ ಕರೆಕ್ಟಾಗಿದೆ ಅನ್ನೋದಾದರೆ ಕಾರಣ ಇರಬೇಕಲ್ಲ. 5 ಕಾರಣಗಳನ್ನು ನಿನ್ನೆ ಜಿಲ್ಲಾ ಪಂಚಾಯತ್ CEOನೇ ಕೊಟ್ಟಿದ್ದಾರಪ್ಪ. ಈ ಮಧ್ಯದಲ್ಲಿ ಚಲುವರಾಯಸ್ವಾಮಿಯವರು ಕೆರಗೋಡಿಗೆ ಅಂತ ಬರಲಿಲ್ಲ, ಕೆರಗೋಡು ಮೂಲಕ ಹಾದು ಹೋಗ್ಬೇಕಾಗಿತ್ತು ಅವರು. ಅವರ ಕಾನ್ವಾಯ್ ಬರ್ತಾ ಇದೆ ಅಂದ ತಕ್ಷಣ ಗ್ರಾಮಸ್ಥರ ಮುತ್ತಿಗೆ ಹಾಕಿ ಗಲಾಟೆ ಮಾಡಿದ್ರು. ಇವತ್ತು ಪ್ರಶ್ನೆನೂ ಬಂತು, ಸ್ಥಳೀಯ ಶಾಸಕ ರವಿ ಗಣಿಗ ಯಾಕಲ್ಲಿ ಹೋಗಲಿಲ್ಲ ನೆನ್ನೆ ಪ್ರಶ್ನೆ ಬಂತು. ಅವ್ರು ಹೇಳಿದ್ರು, ನನ್ನ ಫ್ಲೆಕ್ಸ್ ನೋಡಿದ್ರೆ ಆಕ್ರೋಶಗೊಳ್ತಿದ್ದಾರೆ ಜನ, ನಾನು ಹೋದ್ರೆ ಬಿಡ್ತಾರಾ ಅಂತ. ಫ್ಲೆಕ್ಸ್ ನೋಡಿದ್ರೆ ಆಕ್ರೋಶಗೊಳ್ತಾ ಇದ್ದಾರೆ, ನಾನು ಹೋದ್ರೆ ಬಿಡ್ತಾರಾ ಅಂತ ಕೇಳಿದ್ರು ನಿನ್ನೆ ಶಾಸಕ. ಇವತ್ತು ಚಲುವರಾಯಸ್ವಾಮಿ ಅವ್ರು ಕಾನ್ವಾಯ್ ದಾಟಿ ಹೋಗ್ತಾ ಇತ್ತು ಅಷ್ಟೇ, ಕೆರಗೋಡಿನ ಮೂಲಕ ಹೋಗ್ತಾ ಇತ್ತು. ಕೇಳಿಸ್ತಾರೆ ಅಂತ. ಚಲುವರಾಯಸ್ವಾಮಿ ರೋಡ್ನೇ ಮರ್ತ್ಬಿಟ್ಟವ್ರೆ, ಇವಾಗ ಬಂದಿರೋದು. ಚಲುವರಾಯಸ್ವಾಮಿ ಈ ರೋಡ್ ಲೀಕ್ ಆಗ್ತಾ ಇದೆ.
ಈಗ ಈ ರೋಡ್ ಜ್ಞಾಪಕ ಬಂದಿದೆ, ಮತ್ತೆ ಅವ್ರಿಗೆ ಮೊದಲು ರೋಡ್ ಜ್ಞಾಪಕ ಇಲ್ವಾ? ಈಗ ಯಾಕೆ ಬಂದ? ಇವತ್ತು ಈ ಮಾರ್ಗ, ಈ ರೋಡ್ ಇವತ್ತು ಸಿಕ್ಕಿದೆ. ಇವತ್ತು 8-10 ದಿನದಿಂದ ಈ ರೋಡು ಇರ್ಲಿಲ್ಲ, ಇವತ್ತಾಗಿದ್ದೆ ಅವ್ರಿಗೆ. ಯಾಕೆ ಎಲ್ಲ ಬೇಳೆ ಬೆಲ್ಲನ್ ಬೇಯಿಸಾದ್ಮೇಲೆ ಜನಗಳ ಗಲಭೆ ಸೃಷ್ಟಿ ಮಾಡಲೇಬೇಕು ಅಂತ ಬಹಳ ದೊಡ್ಡಿರುವಂತದ್ದು. ಇದೇ ಉಸ್ತುವಾರಿ ಸಚಿವರು ನಮ್ಮ ಗಣಿಗಾರವಿ MLA ಕುಮಾರ್ ಅವರು ಇವರು ಕಾನೂನು ಚೌಕಟ್ಟಲ್ಲಿ ಯಾವುದೇ ತರ ಕೆಲಸ ಮಾಡಿಲ್ಲ ಅಂತ ಹೇಳ್ತಾರಲ್ಲ. ಇದನ್ನು ಬೇಕು ಅಂತಂದ್ರೆ ಇವರು ಬೇಕು ವೈಯಕ್ತಿಕವಾಗಿ ಕೆರಗೋಡ್ನಲ್ಲಿ ಗಲಭೆ ಸೃಷ್ಟಿ ಮಾಡಲೇಬೇಕು ಅಂತ ಪಣ ತೊಟ್ಟಿರುವಂತವ್ರು ಇವರು. ಇಲ್ಲಿಗೆ ಬಂತು ಪರಿಸ್ಥಿತಿ ನೋಡಿ. ಗ್ರಾಮಗಳಲ್ಲಿ ರಾಜಕೀಯ ಚರ್ಚೆ ಆಗೋದಿಲ್ಲ, ರಾಜಕೀಯ ಇರೋದಿಲ್ಲ ಅಂತ ಹೇಳೋದಿಲ್ಲ. ಬಟ್ ಗ್ರಾಮದ ಜನ, ಹಳ್ಳಿ ಜನ ಎಲೆಕ್ಷನ್ ಬಂದಾಗ ರಾಜಕೀಯ ಮಾಡ್ತಾರೆ, ಹಬ್ಬ ಬಂದಾಗ ಹಬ್ಬ ಮಾಡ್ತಾರೆ. ಅವ್ರಿಗೆ ಆ ಡಿಫ್ರೆನ್ಸಿಯೇಷನ್ ಗೊತ್ತು. ವಿನಾಕಾರಣ ಇದು ಹೆಂಗೆ ಅಂದರೆ ಬರ್ತಾ ಬರ್ತಾ ನೀವು ಪರಿಸ್ಥಿತಿ ಎಲ್ಲಿಗೆ ತಂದಿಡ್ತೀರಿ ಅಂದರೆ, ಯಾರು ಭಗವಾ ಧ್ವಜ ಆರಿಸಿದಾರೋ ಅವ್ರು BJPಗೆ ಓಟ್ ಹಾಕ್ತಾರೆ ಅನ್ನೋ ನಿರ್ಧಾರಕ್ಕೆ ಬಂದಂಗೆ ಆಡಬೇಡಿ. ಉಲ್ಟಾ ಹೊಡೆಯುತ್ತದು. 22ನೇ ತಾರೀಕು ಅಯೋಧ್ಯೆಯ ರಾಮ ಮಂದಿರವನ್ನು ಸಂಭ್ರಮಿಸಿದವರು, ಅವತ್ತು ದೀಪಾವಳಿ ಮಾಡಿದವರು, ಇವರೆಲ್ಲ BJP ವೋಟರ್ಸೆ ಅಂತ ನಿರ್ಧಾರಕ್ಕೆ ಬಂದವರಂತೆ ಆಡಬೇಡಿ. ಬರ್ತಾ ಬರ್ತಾ ಎಲ್ಲಿಗೆ ಬರುತ್ತೆ ಅಂದರೆ, ಯಾರು ದೇವರಿಗೆ ಕೈ ಮುಗಿತಾರೋ ಅವರೆಲ್ಲ BJP ಪರವಾಗಿದ್ದಾರೇನೋ ಅನ್ನೋ ನಿರ್ಧಾರಕ್ಕೆ ಬಂದಂಗೆ ಆಗ್ಬಿಡುತ್ತೆ. ನೀವು ದಯವಿಟ್ಟು ಅದು ಬೇಡ. ಊರಲ್ಲೊಂದು ರಾಮ ಮಂದಿರ, ಒಂದು ಧ್ವಜಸ್ತಂಭ, ಎಲ್ಲ ಪಕ್ಷದವರು ಸೇರ್ಕೊಂಡು ಮಾಡ್ತಿರ್ತಾರೆ ಅದನ್ನು. ಈಗ ಗ್ರಾಮ ಪಂಚಾಯತ್ ಮೆಂಬರ್ಸ್ ಪೈಕಿ ನಾವೇ ತೋರಿಸಿದ್ವಲ್ಲ, JDS ಬೆಂಬಲಿತ 9 ಜನ ಇದ್ದರೆ, ಕಾಂಗ್ರೆಸ್ ಬೆಂಬಲಿತ 7 ಜನ ಇದ್ದಾರೆ. BJP ಬೆಂಬಲಿತರಾಗಿರುವಂಥವ್ರು ಇಬ್ಬರೇ ಆ ಗ್ರಾಮ ಪಂಚಾಯತಿಯಲ್ಲಿ. ಅವರೆಲ್ಲರೂ ಸೇರ್ಕೊಂಡು ಗ್ರಾಮ ಸಭೆಯಲ್ಲಿ, ಸಾಮಾನ್ಯ ಸಭೆಯಲ್ಲಿ ಒಪ್ಪಿಗೆ ಕೊಡ್ತಾರೆ ಅಂದರೆ ಅವ್ರ ತಲೆಯಲ್ಲಿ ಏನೂ ರಾಜಕೀಯ ಇರಲಿಲ್ಲ. ರಾಜಕೀಯ ಬಂದಿದ್ದು ಯಾವಾಗ ಅಂದ್ರೆ ಧ್ವಜ ಇಳಿಸ್ದಾಗ ಬಂದಿದ್ದು ರಾಜಕೀಯ. ಇದು ಧ್ವಜ ಹಾರಿಸ್ದಾಗಲ್ಲ. ಸುಮಲತಾ ಅವರು ಮಾತಾಡಿದರು, ಸಂಸದೆ ಅವ್ರು ಹೇಳಿದ್ರು, ಆ ಜಾಗಕ್ಕೆ ನಾನು ಹೋಗೋದಿಲ್ಲ, ಹೋಗಿ ಮತ್ತಷ್ಟು ಗೊಂದಲ ಸೃಷ್ಟಿಯಾಗೋದು ಬೇಡ. ಸರ್ಕಾರ ತಪ್ಪು ಮಾಡ್ತು, ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಬೇಕಾಗಿತ್ತಿದ್ನ. ಆ ಧ್ವಜಸ್ತಂಭದಲ್ಲಿ ಮತ್ತೆ ಹನುಮ ಧ್ವಜ ಹಾರಾಡಬೇಕು ಅಂತ ಹೇಳಿದ್ರು. ಕೇಳಿಸ್ಕೊಳ್ಳಿ. ಈ ಕಂಬದಲ್ಲಿ ಅವರು ಎಲ್ಲರ ಹತ್ರನೂ ಹಣ ಶೇಖರಣೆ ಮಾಡಿ ಆ ಧ್ವಜವನ್ನು ಕಟ್ಟಿದ್ದು ಅವರು ಇದೇ ಕಾರಣಕ್ಕೆ. ಅದು ಅಂದರೆ ಹನುಮಾನ್ ಧ್ವಜಕ್ಕೋಸ್ಕರ. ಇಲ್ಲಾಂದರೆ ನೀವು ರಾಷ್ಟ್ರಧ್ವಜ ಅಂದರೆ ಅದಕ್ಕೆ ಅವರು ಎಲ್ಲ ಕಡೆನೂ ಏನೋ ದುಡ್ಡು ಕಲೆಕ್ಟ್ ಮಾಡಿಬಿಟ್ಟು ಅದನ್ನು ರಾಮನ ಪ್ರತಿಷ್ಠಾಪನೆ ನಡೆಯುವಂಥ ಟೈಮಲ್ಲೇ ಮಾಡಬೇಕು ಅನ್ನೋದೇನಿಲ್ಲ. ಈಗ ಪ್ರತಿಯೊಂದು ಮನೆಯಲ್ಲೂ ನಾವು ನ್ಯಾಷನಲ್ ಫ್ಲ್ಯಾಗ್ನ ನಾವು ಹಾರಿಸ್ಬೋದು. ಅದಕ್ಕೇನು ಈಗ ಪರ್ಮಿಷನ್ ಇದೆ, ನಮ್ಮೆಲ್ರಿಗೂ ಇದೆ. ಸೊ ಹಾಗಾಗಿ ಅದರ ಉದ್ದೇಶ ಏನು ಅಂತ ನಿಮ್ಗೆ ಅದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನೋಡಿ, ಈಗ ಕೆರಗೋಡಿನ ವಿವಾದ ಆದ ತಕ್ಷಣ ಸಾರ್ವಜನಿಕ ಜಾಗಗಳಲ್ಲಿ ಧಾರ್ಮಿಕ ಧ್ವಜಗಳು ಎಲ್ಲೆಲ್ಲ ಹಾರಾಡ್ತಾ ಇದ್ದಾವೋ ಎಲ್ಲರದ್ದು ಫೋಟೋ ತೆಗೆದು ಜನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಕ್ಕೆ ಶುರು ಮಾಡಿದ್ರು. ಹನುಮ ಧ್ವಜ ಈಗ ಶಿವಾಜಿನಗರದ್ದು, ಬೆಂಗಳೂರಿನ ಶಿವಾಜಿನಗರ BBMP ದೀಪಸ್ತಂಭ, ಅದು ಈ ಹೈ ಮಾಸ್ಕ್ ದೀಪಗಳನ್ನು ಹಾಕಿರ್ತಾರಲ್ಲ ಆ ಸ್ತಂಭ, ಅದರ ಮೇಲೆ ಹಸಿರು ಧ್ವಜ ಇತ್ತು. ಬಸನಗೌಡ ಪಾಟೀಲ್ ಯತ್ನಾಳರು ಟ್ವೀಟ್ ಮಾಡಿದ್ರು, ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವೈರಲ್ ಆಯ್ತು ಈ ಫೋಟೋ. ಅಲ್ಲಿರೋದನ್ನು ತೆಗಿತೀರಿ, ಕೆರಗೋಡಿನಲ್ಲಿರುವ ಹನುಮ ಧ್ವಜ ತೆಗಿತೀರಿ ಸರ್ಕಾರಿ ಜಾಗದಲ್ಲಿ, ಸಾರ್ವಜನಿಕ ಜಾಗದಲ್ಲಿ ಅಂತ. ಕೆರಗೋಡಿನ ಜನ ದೇಣಿಗೆ ಸಂಗ್ರಹಿಸಿ ಆ ಧ್ವಜಸ್ತಂಭವನ್ನು ನಿರ್ಮಿಸಿದ್ದರು, ದೇಣಿಗೆ ಸಂಗ್ರಹಿಸಿ. ಹಂಗಿರುವಾಗ BBMPಯವರು ದೀಪಕ್ಕಾಗಿ, ಹೈ ಮಾಸ್ಕ್ ದೀಪಕ್ಕಾಗಿ ಒಂದು ಪೋಲ್ ಹಾಕಿದ್ದಾರೆ. ಆ ಪೋಲ್ ಮೇಲೆ ಹಾರಾಡ್ತಾ ಇರುವ ಹಸಿರು ಧ್ವಜ ನಿಮಗೆ ಕಣ್ಣಿಗೆ ಕಾಣಿಸೋದಿಲ್ವಾ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗೋದಕ್ಕೆ ಶುರುವಾಯಿತು. ಬಸನಗೌಡ ಪಾಟೀಲ್ ಯತ್ನಾಳರು ಟ್ವೀಟ್ ಮಾಡಿದ್ರು. ತರಾತುರಿಯಲ್ಲಿ ಪೊಲೀಸರು ಹೋಗಿ ಹೊಯ್ಸಳ ಗೀಸಳ ಎಲ್ಲ ಸುತ್ತು ಕಡೆ ನಿಲ್ಲಿಸ್ಕೊಂಡು ಏಣಿ ಹತ್ಕೊಂಡು ಮೇಲೆ ಹತ್ತಿ ಆ ಧ್ವಜ ಕೆಳಗಿಳಿಸಿ ಅಲ್ಲೂ ಒಂದು ರಾಷ್ಟ್ರ ಧ್ವಜ ಹಾರಿಸಿದ್ರು. ಅಲ್ಲೂ ಒಂದು ರಾಷ್ಟ್ರ ಬೆಂಗಳೂರಿನ ಶಿವಾಜಿನಗರ ಆಯಿತು. ಇನ್ನು ಹುಡುಕಕ್ಕೆ ಶುರು ಮಾಡ್ತಾರೆ. ಇನ್ನು ಎಲ್ಲೆಲ್ಲಿ ಸರ್ಕಾರಿ ಜಾಗದಲ್ಲಿ ಧ್ವಜಸ್ತಂಭಗಳಿದ್ದಾವೆ, ಯಾವ್ಯಾವ ಧ್ವಜಸ್ತಂಭದ ಮೇಲೆ ಧಾರ್ಮಿಕ ಧ್ವಜಗಳು ಹಾರಾಡ್ತಾ ಇದ್ದಾವೆ ಅಂತ. ಕೆರಗೋಡಿನ ರಿಪರ್ಕೇಷನ್ನು ಉತ್ತರ ಕನ್ನಡದಲ್ಲೂ ಆಯಿತು. ಭಟ್ಕಳದ ತೆಂಗಿನ ಗುಂಡಿಯಲ್ಲಿ ಅಲ್ಲೊಂದು ಭಗವಾ ಧ್ವಜದ ಕಟ್ಟೆ ಇತ್ತು.
JCB ತಂದು ಓಡಿಸಾಕ್ಬಿಟ್ರು ಅದನ್ನು. PDO ಮಾಡಿಸಿದ್ದು ನೋಡಿ. ಇಲ್ಲೂ ಹಾಗೆ ಗ್ರಾಮಗಳಲ್ಲಿ ಹೋದ್ರೆ ಇದಾವೆ ಇಂಥ ಧ್ವಜಗಳು ನೋಡಿ. ಪೊಲೀಸರನ್ನ ಕರೆಸಿ JCB ತರಿಸಿ ಧ್ವಜ ಕಟ್ಟೆಯನ್ನು ಒಡೆಸಾಕೋದು. ಅಲ್ಲೂ ಹನುಮತ್ ಧ್ವಜನೇ ಇದ್ದದ್ದು. ಭಗವದ್ ಧ್ವಜ ಹನುಮತ್ ಧ್ವಜದ ಕಟ್ಟೆ ಇತ್ತು, ವೀರ ಸಾವರ್ಕರ್ ನಾಮಫಲಕ ಇತ್ತು. ಇದಾಗಿದ್ದು ಯಾವಾಗ 27ನೇ ತಾರೀಕು. ಯಾವಾಗ ಕೆರಗೋಡಿನ ಗಲಾಟೆ ಜೋರಾಯ್ತಲ್ಲ, ಅಲ್ಲಿ PDO ಹೆಸರು ಮತ್ತೆ ಬರೋದಕ್ಕೆ ಶುರುವಾಯ್ತಲ್ಲ, ಇಲ್ಲಿ PDO ಎಚ್ಚೆತ್ಕೊಂಡ್ರು, ಅರೆ ನಮ್ಮಲ್ಲೂ ಒಂದು ಇದೆಯಲ್ಲ ಅಂತ. ಇಲ್ಲೂ ಗಲಾಟೆ ಆಯ್ತು. ಗ್ರಾಮಸ್ಥರೆಲ್ಲ ಸೇರ್ಕೊಂಡು 20 ನಿಮಿಷದಲ್ಲಿ ಮತ್ತೊಂದು ಧ್ವಜ ಕಟ್ಟೆ ಕಟ್ಟಿ ಮತ್ತೆ ಧ್ವಜಸ್ತಂಭವನ್ನು ನಿಲ್ಲಿಸಿದ್ರು. ಹೊಸ ಧ್ವಜಸ್ತಂಭ ಕಟ್ಟಿ ಮತ್ತೆ ಧ್ವಜ ಹಾರಿಸೋದು. ಮೊದಲು ಸಣ್ಣದಿತ್ತು, ಹೊಸದಾಗಿ ಕಟ್ಟಿದ್ದು ದೊಡ್ಡದು, ಒಡೆದ ಮೇಲೆ ದೊಡ್ಡದು ಕಟ್ಟಿದ್ರು. ಮತ್ತೆ ಏನ್ ಮಾಡ್ತೀರಿ ಇದಕ್ಕೆ? ಈಗಿರೋ ಆಪ್ಷನ್ ಏನಂದ್ರೆ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಿಂದ ಎಲ್ಲ ಗ್ರಾಮ ಪಂಚಾಯತಿಗಳಿಗೂ ಪತ್ರ ಬರೀಬೇಕು. ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸರ್ಕಾರಿ ಜಾಗದಲ್ಲಿ ಧ್ವಜಸ್ತಂಭಗಳಿದಾವ, ಇದ್ದರೆ ಆ ಧ್ವಜಸ್ತಂಭಗಳಲ್ಲಿ ಯಾವುದಾದ್ರೂ ಧಾರ್ಮಿಕ ಧ್ವಜಗಳು ಹಾರಾಡುತ್ತಿದ್ದಾವ, ಹೌದು ಅನ್ನೋದಾದರೆ ತಕ್ಷಣ ಅವುಗಳನ್ನು ತೆರವುಗೊಳಿಸಿ ಅಂತ ಒಂದು ಅಫಿಷಿಯಲ್ ಆರ್ಡರ್ ಆಗಬೇಕಿದೆ. ಹಿಂಗಿದೆ ಕತೆ. ಭಟ್ಕಳ ಹತ್ರ ತೆಂಗಿನ ಗುಂಡಿಯಲ್ಲಿ ಇರಲಿ, ಮುಂದಿನ ಸತಿಗೆ ಹೋಗೋಣ ಬನ್ನಿ. ಜನವರಿ 22ನೇ ತಾರೀಕು ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರ ಲೋಕಾರ್ಪಣೆಗೊಂಡು ಸುಮಾರು 8,000 ಜನರನ್ನು ವಿವಿಧ ಕ್ಷೇತ್ರಗಳ ಗಣ್ಯರನ್ನ ಟ್ರಸ್ಟ್ ಆಹ್ವಾನಿಸಿತ್ತು. ಅವರ ಪೈಕಿ ಬಹುತೇಕರ ಕಾರ್ಯಕ್ರಮದಲ್ಲಿ ಭಾಗಿಯಾದರು. 150ಕ್ಕೂ ಹೆಚ್ಚು ಧಾರ್ಮಿಕ ಸಂಪ್ರದಾಯಗಳ ಪ್ರತಿನಿಧಿಗಳನ್ನು ಅಲ್ಲಿ ಆಹ್ವಾನಿಸಲಾಗಿತ್ತು. ಆ ಪ್ರಕಾರ ಆಹ್ವಾನವನ್ನು ಆಲ್ ಇಂಡಿಯಾ ಇಮಾಮ್ ಕೌನ್ಸಿಲ್ನ ಅಧ್ಯಕ್ಷರಿಗೂ ಟ್ರಸ್ಟ್ನವರು ಕೊಟ್ಟಿದ್ದರು. ಇಲ್ಯಾಸಿ ಅಂತ ಇವ್ರ ಹೆಸರು. ಆಲ್ ಇಂಡಿಯಾ ಇಮಾಮ್ ಕೌನ್ಸಿಲ್. ನಿಮಗೆ ಆವತ್ತಿನ ದೃಶ್ಯಗಳನ್ನು ನೋಡಿದರೆ ನೆನಪಿರ್ತಾರೆ. ಆಲ್ ಇಂಡಿಯಾ ಇಮಾಮ್ ಕೌನ್ಸಿಲ್ ಅನ್ನೋದು ಭಾರತದ 5 ಲಕ್ಷ ಇಮಾಮರನ್ನು ಸದಸ್ಯರನ್ನಾಗಿ ಹೊಂದಿರುವಂಥ ಸಂಘಟನೆ, ಒಂದು ಅಂತಾರಾಷ್ಟ್ರೀಯ ಸಂಘಟನೆ. ಅದರ ಭಾರತದ ಘಟಕಕ್ಕೆ ಇವರು ಅಧ್ಯಕ್ಷರು. ಇಲ್ಯಾಸಿ ಇವ್ರದ್ದು ಹೆಡ್ ಆಫೀಸ್ ಲಂಡನ್ನಲ್ಲಿದೆ, ಜಾಗತಿಕ ಸಂಘಟನೆಯದ್ದು. ಆದರೆ ಇಂಡಿಯನ್ ಚಾಪ್ಟರ್ಗೆ ಇವರು ಅಧ್ಯಕ್ಷರು. 5 ಲಕ್ಷ ಸದಸ್ಯರಿದ್ದಾರಂತೆ ಇಮಾಮರಾಗಿ. ಆಹ್ವಾನ ಬಂತು, ಇವರು ಒಪ್ಕೊಂಡ್ರು, ಭಾಗವಹಿಸಿದ್ರು, ಮುಗಿತದಲ್ಲಿಗೆ. ಅದಾದ ನಂತರ ಇವರ ವಿರುದ್ಧ ಒಂದು ಫತ್ವಾ ಹೊರಡಿಸಲಾಗತ್ತೆ. ಉಮರ್ ಅಹಮ್ಮದ್ ಇಲ್ಯಾಸಿ ಅಂತ ಇವರ ಹೆಸರು. ಇವರ ವಿರುದ್ಧ ಮುಫ್ತಿ ಸಬೀರ್ ಹುಸೇನ್ ಅನ್ನುವಂಥವರು ಫತ್ವಾ ಹೊರಡಿಸ್ತಾರೆ. ಫತ್ವಾ ಗೊತ್ತಲ್ಲ ನಿಮಗೆ? ಫತ್ವಾ ಹೊರಡಿಸ್ತಾರೆ. ಉಮರ್ ಅಹಮ್ಮದ್ ಇಲ್ಯಾಸಿ ಒಬ್ಬ ಕಾಫಿರ್. ಇವರ ವಿರುದ್ಧ ಭಾರತದ ಎಲ್ಲ ಮುಸ್ಲಿಂ ಧರ್ಮಗುರುಗಳು ಕ್ರಮ ಕೈಗೊಳ್ಳಬೇಕು ಅನ್ನೋದು ಫತ್ವಾ. ಅದ ಫತ್ವಾದಲ್ಲಿ ಇವರ ಹೆಸರು, ಅಡ್ರೆಸ್ ಹಾಕಿದಾರೋ ಇಲ್ಲ ಗೊತ್ತಿಲ್ಲ, ಫೋನ್ ನಂಬರ್ ಹಾಕ್ಬಿಟ್ಟಿದ್ದಾರೆ. ಈಗ ಎಲ್ಲ ಕಡೆಯಿಂದನೂ ಫೋನ್ ಇವ್ರಿಗೆ, ಕೊಲ್ತೀವಿ ನಿನ್ನ ಅಂತ. ಇವರ ಕುಟುಂಬದವರಿಗೆ ಪ್ರಾಣ ಬೆದರಿಕೆ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಮಿತ್ ಶಾ ಅವ್ರಿಗೆ ಹೇಳಿದ್ದಾರೆ, ಹಿಂಗಾಗ್ತಾ ಇದೆ, ನನಗೇನು ಮಾಡಲಿ ಅಂತ ಮಾತಾಡಿದ್ದಾರೆ. ಕೇಳಿಸ್ಕೊಳ್ಳಿ. सबसे पहले ये बात बताना चाहता हूं कि मैं राम जन्मभूमि ट्रस्ट की ओर से मुझे निमंत्रण मिला
और निमंत्रण मैंने स्वीकार किया और स्वीकार करके मुझे 2 दिन लगे उस पर विचार करने के लिए, क्योंकि मेरी जिंदगी का ये सबसे बड़ा फैसला था। मैं अयोध्या चला गया ये सोचकर कि हमारे देश में आपस में सौहार्द बना रहे, और इस फैसले को मैंने राष्ट्र हित में लिया और मैं वहां गया। अयोध्या वासियों ने मेरा स्वागत किया, वहां पर साधु संतों ने बहुत मोहब्बत दी, ट्रस्ट ने स्वागत करके इस्तकबाल किया। सबसे पहले मेरे नंबर पर अलग अलग जगहों से धमकियां आनी शुरू हो गई, मेरे खिलाफ नफरत के पैगाम, नफरत के मैसेज आने शुरू हो गए, मेरे और मेरे परिवार के खिलाफ अब्द शब्द तमाम सारे आने लग गए। माहौल को खराब करने की पूरी वो होने लगी। मुझे कल एक फतवा जारी हुआ सोशल मीडिया से, और ये फतवा जो था मुझे कल सोशल मीडिया के माध्यम से, चूंकि इसने मेरा नंबर, मोबाइल नंबर सार्वजनिक कर दिया और तमाम सबको, इस शख्स ने कहा है कि सब फतवे जारी करें, तमाम सारे इमामों को, तमाम देश के मस्जिदों को इसने ये तमाम फॉरवर्ड करने शुरू करें। तमाम देश भर से मेरे पास फोन आने शुरू हो गए, माहौल खराब होने लगा। उन्होंने कहा है कि 3 वजह से हम आपको कुफ्र का फतवा जारी करते हैं। पहला बिंदु है कि आप भगवान राम की प्राण प्रतिष्ठा में नहीं जा सकते थे, चूंकि आप एक इमाम हैं और आप चीफ इमाम हैं, आपका बड़ा दायित्व है, आप वहां नहीं जा सकते थे, इसलिए आपके खिलाफ ये फतवा जारी बनता है। दूसरा बिंदु था कि आपने ये कहा इंसानियत बड़ा धर्म है, इसलिए आपने इंसानियत को धर्म से बड़ा कर दिया, इसलिए आप पर यह फतवा जारी होता है। तीसरा बिंदु है कि आपने कहा कि धर्म से ऊपर उठकर राष्ट्र सर्वोपरि है, आपने धर्म को नीचे कर दिया और राष्ट्र को ऊंचा कर दिया, इसलिए पहली बात तो ये फतवा मुझ पर लागू नहीं होता, ये भारत है तो क्या, तो ये इस्लामिक देश नहीं है। अगर ये फतवा इस्लामिक देश होता तो वहां दिया जा सकता था, ये पाकिस्तान में तो दिया जा सकता है, लेकिन अगर वो मेरे विरोध ये फतवा जारी कर रहे हैं तो मुझे लगता है कि उनको अब ये फतवा देने के लिए उनको ये समझना होगा कि अगर वो फतवा दे रहे हैं और मुझे जान से मारने की और सर कलम करने की और तमाम मुझे बायकाट करने की और माफ़ी मांगने की जो बातें कर रहे हैं, इस्तीफा देने की बातें कर रहे हैं, तो मैं उनको ये बात बता देना चाहता हूं कि मैं माफ़ी मांगने वाला नहीं हूं। 3 ಕಾರಣಗಳನ್ನು ಕೊಟ್ಟಿದ್ದಾರೆ. ಒಂದು, ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆಗೆ ಯಾಕೆ ಹೋದ್ರಿ? ಇನ್ನೊಂದು, ಹೇಳಿಕೆ ಕೊಟ್ಟಿದ್ದೀರಿ, ಮಾನವೀಯತೆಯೇ ಅತಿ ದೊಡ್ಡ ಧರ್ಮ ಅಂತ ಹೇಳಿದ್ದೀರಿ. ಎರಡನೆಯ ಕಾರಣ, ಅದು ಹೆಂಗೆ ದೊಡ್ಡ ಧರ್ಮ ಆಗುತ್ತೆ? ಇಸ್ಲಾಂ ದೊಡ್ಡದು, ಮಾನವೀಯತೆ ಹೆಂಗೆ ದೊಡ್ಡ ಧರ್ಮ ಆಗುತ್ತೆ? ಮೂರನೇದ್ದು, ರಾಷ್ಟ್ರ ಸರ್ವೋಪರಿ ಅಂದಿದ್ದೀರಿ, ಧರ್ಮಕ್ಕಿಂತ ದೇಶ ದೊಡ್ಡದು ಅಂದಿದ್ದೀರಿ. ಹೆಂಗೆ ದೇಶ ದೊಡ್ಡದಾಗುತ್ತೆ ಅನ್ನೋದು ಪ್ರಶ್ನೆ ಅಂತೆ. ಸರ್ ಕಲಂ ಕರ್ನೆ ಕಿ ಧಮ್ಕಿಯಾ ಅಂತ ಹೇಳಿದ್ರು. ಸರ್ ಕಲಂ ಅಂದರೆ ರುಂಡ ಕತ್ತರಿಸುವ, ಬೇರ್ಪಡಿಸುವ ಬೆದರಿಕೆಗಳು ಅವರಿಗೆ ಬರ್ತಾ ಇದ್ದಾವಂತೆ. ಶಿರಚ್ಛೇದನದ ಬೆದರಿಕೆಗಳು. ಮಹಾತ್ಮ ಗಾಂಧಿ ಹಾಡ್ತಾಯಿದ್ರು, ರಘುಪತಿ ರಾಘವ ರಾಜಾರಾಮ್ ಪತೀತ ಪಾವನ ಸೀತಾರಾಮ್ ಈಶ್ವರ ಅಲ್ಲಾ ತೇರೋ ನಾಮ್ ಅಂತ ಹಾಡಿದ್ರಲ್ಲ, ಅದು ನಿಜ ಇರಬೇಕು ಅಂದ್ಕೊಂಡು ಇವರು ಪ್ರಾಣ ಪ್ರತಿಷ್ಠಾಪನೆಗೆ ಹೋಗ್ಬಿಟ್ಟಿದ್ದಾರೆ. ಈಗ ಪ್ರಾಣ ಬೆದರಿಕೆಗಳು ಬರ್ತಾ ಇದ್ದಾವಂತೆ. ಮುಂದಿನ ಸುದ್ದಿಗೆ ಹೋಗೋಣ. ಜಾರ್ಖಂಡ್ ಮುಖ್ಯಮಂತ್ರಿಗಳು 30 ತಾಸು ಹಿ ವಾಸ್ ಅಬ್ಸ್ಕಾಂಡಿಂಗ್, ನಾಪತ್ತೆ ಆಗಿಬಿಟ್ಟಿದ್ರು. ಹೇಮಂತ್ ಸೊರೇನ್ ಇಡಿ ಅವರು ಅರೆಸ್ಟ್ ಮಾಡ್ತಾರೆ ಅನ್ನುವ ಭೀತಿ. ಇವತ್ತು ಕಾಣಿಸಿಕೊಂಡ್ರು. ಒಂದರ ನಂತರ ಒಂದರಂತೆ 10 ಸಮನ್ಸ್ ಇಡಿ ಕೊಟ್ಟಿದೆ ಇವರಿಗೆ. ವಿಚಾರಣೆಗೆ ಬನ್ನಿ, ವಿಚಾರಣೆಗೆ ಬನ್ನಿ, ವಿಚಾರಣೆಗೆ ಬನ್ನಿ. ಒಂದು ಸಲನೂ ಹೋಗಿಲ್ಲ. 10ನೆಯ ಸಮನ್ಸ್ ಆದಮೇಲೆ ಇಡಿ ಅವರು ರೇಡ್ ಮಾಡಿದ್ರು. ಒಂದು 34-35 ಲಕ್ಷ ರೂಪಾಯಿ ದುಡ್ಡು, ಒಂದೆರಡು BMW ಕಾರು ಇತ್ಯಾದಿ ಇತ್ಯಾದಿ ವಶಪಡಿಸಿಕೊಂಡಿದ್ದಾರೆ. 36 ಲಕ್ಷ ರೂಪಾಯಿ ದುಡ್ಡು, 2 BMW ಕಾರು. ರೇಡ್ ಆದಾಗಿನಿಂದ ಅಬ್ಸ್ಕಾಂಡಿಂಗು. ಹೆಚ್ಚು ಕಡಿಮೆ 3 ದಿವಸ ಹೊರಗಡೆ ಕಾಣಿಸಿಕೊಳ್ಳದೆ ಇವರು. ದೆಹಲಿಯಲ್ಲಿ ಒಂದು ಮನೆ ಇದೆ, ರಾಂಚಿಲಿ ಮನೆ ಇದೆ. ದೆಹಲಿ ಮನೆಯಲ್ಲೂ ಇಲ್ಲ, ರಾಂಚಿ ಮನೆಯಲ್ಲೂ ಇಲ್ಲ. ಇಡಿ ಅವರು ಇವರ ಈ ಮುಖ್ಯಮಂತ್ರಿಗಳ ಡ್ರೈವರ್ ಕರೆದು ವಿಚಾರಣೆ ನಡೆಸಿದ್ರು. ಇವ್ರಿಗೊಂದು ಸ್ಪೆಷಲ್ ಚಾಪರ್ ಇದೆ, ಅದು ಡೆಲ್ಲಿ ಏರ್ಪೋರ್ಟ್ನಲ್ಲೇ ನಿಂತ್ಕೊಂಡಿದೆ. ದೆಹಲಿ, ರಾಂಚಿಯಿಂದ, ಜಾರ್ಖಂಡ್ನ ರಾಜಧಾನಿ ರಾಂಚಿಯಿಂದ ದೆಹಲಿಗೆ ಬರ್ತಾರೆ 27ನೇ ತಾರೀಕು. ರಾಂಚಿಯಿಂದ ದೆಹಲಿಗೆ ವಿಮಾನದಲ್ಲಿ ಬರ್ತಾರೆ. 28ನೇ ತಾರೀಕು
ರಾತ್ರಿ ದೆಹಲಿ ಮನೆಯಲ್ಲೇ ಇರ್ತಾರೆ. 28ನೇ ತಾರೀಕು ಮಧ್ಯಾಹ್ನಕ್ಕೆ ಮನೆಯಿಂದ ಹೋಗ್ತಾರೆ. ಎಲ್ಲೋದ್ರೂ ಏನೋ ಗೊತ್ತಿಲ್ಲ. ರಾತ್ರಿ 8:00 ಮತ್ತೆ ಮನೆಗೆ ಬರ್ತಾರೆ. 29ನೇ ತಾರೀಕು ನಿನ್ನೆ ಬೆಳಗ್ಗೆ 7 ಗಂಟೆಗೆ ಇಡಿ ರೇಡ್ ಆಗುತ್ತೆ. ಜಾರ್ಖಂಡ್ ಭವನಕ್ಕೂ ಇಡಿ ಅವರು ಬರ್ತಾರೆ. ಎರಡೂ ಕಡೆ ಹೇಮಂತ್ ಸೊರೇನ್ ಸಿಗಲಿಲ್ಲ. ಹೇಮಂತ್ ಸೊರೇನ್ ಡ್ರೈವರ್ನ ಕರ್ಕೊಂಡು ಬಂದು ವಿಚಾರಣೆ ಮಾಡ್ತಾರೆ. ದೆಹಲಿಯಿಂದ ರಾಂಚಿಗೆ ಹೋಗೋದಕ್ಕೆ ಸ್ಪೆಷಲ್ ಫ್ಲೈಟ್ ಒಂದು ಬುಕ್ ಆಗಿತ್ತು ಇವರ ಹೆಸರಿಗೆ. ಅಲ್ಲಿಗೆ ಬರಲೇ ಇಲ್ಲ, ಫ್ಲೈಟ್ ಹಾಗೆ ನಿಂತ್ಕೊಂಡಿತ್ತು. ದಿಲ್ಲಿಯಲ್ಲೂ ಇಲ್ಲ, ಇಡಿಲೂ ಇಲ್ಲ. ಇಡಿ ಅವರು ರೇಡ್ ಮಾಡಿದ್ರು, ಪರಿಶೀಲನೆ ಮಾಡಿದ್ರು. ನಂತರ ಏಕಾಏಕಿ ರಾಂಚಿಯಲ್ಲಿ ಬೈ ರೋಡ್ ಬರ್ತಾರೆ. ದೆಹಲಿಯಿಂದ ರಾಂಚಿಗೆ ಬೈ ರೋಡ್ ಬರ್ತಾರೆ. ಕಾಣಿಸಿಕೊಂಡ್ರು. ರಾಂಚಿಯಲ್ಲಿ ಶಾಸಕರ ಭವನದಲ್ಲಿ ಏಕಾಏಕಿ ಕಾಣಿಸ್ಕೊಂಡ್ರು. ಶಾಸಕರ ಜೊತೆ ಸರಣಿ ಸಭೆಗಳನ್ನು ಮಾಡಿದ್ರು. ಒಂದು ವೇಳೆ ಹೇಮಂತ್ ಸೊರೇನ್ ಅರೆಸ್ಟ್ ಆದರೆ ಅವರ ಹೆಂಡತಿ ಕಲ್ಪನಾ ಅವರನ್ನು CM ಮಾಡ್ತಾರಂತೆ. ಇವತ್ತಿನ ಸಭೆಗೆ ಅವರ ಹೆಂಡತಿನೂ ಬಂದು ಕೂತ್ಕೊಂಡಿದ್ರು. ಇವತ್ತಿನ ಸಭೆಗೆ ಅವ್ರನ್ನ ಮುಖ್ಯಮಂತ್ರಿ ಮಾಡ್ತಾರೆ ಅಂತ ಸುದ್ದಿ. ಕಳೆದ ವರ್ಷ ಆಗಸ್ಟ್ 14ನೇ ತಾರೀಕು ಮೊದಲನೆಯ ಸಮನ್ಸನ್ನು ಇಡಿ ಕೊಟ್ಟಿತ್ತು ಇವರಿಗೆ. ಆಗಸ್ಟ್ 14, ಆಗಸ್ಟ್ 24, ಸೆಪ್ಟೆಂಬರ್ 9, ಸೆಪ್ಟೆಂಬರ್ 23, ಅಕ್ಟೋಬರ್ 4, ಡಿಸೆಂಬರ್ 12, ಡಿಸೆಂಬರ್ 29, ಜನವರಿ 20, ಜನವರಿ 27, ಜನವರಿ 29. 10ನೆಯ ಸಮನ್ಸ್ ಜನವರಿ 29ಕ್ಕೆ. ಇಷ್ಟು ಸಮನ್ಸಿಗೆ ವಿಚಾರಣೆಗೆ ಹಾಜರಾಗಿಲ್ಲ. 2 ಕೇಸ್ ಇದಾವೆ ಬೇಸಿಕಲಿ. ಎರಡೂ ಕೂಡ ಜಮೀನಿಗೆ ಸಂಬಂಧಿಸಿದ್ದು. ಸೇನೆಯಿಂದ ಒಂದು ಜಮೀನನ್ನು ಸರ್ಕಾರ ವಶಪಡಿಸಿಕೊಳ್ಳುತ್ತೆ. 7.16 acres ಸೇನೆಯ ವಶದಲ್ಲಿತ್ತು. ಇಲ್ಲ ಅದು ನಿಮ್ಮದಲ್ಲ, ಅದು ರಾಜ್ಯ ಸರ್ಕಾರದ್ದು ಅಂತೇಳಿ ಭೂಮಿಯನ್ನು ವಶಪಡಿಸಿಕೊಂಡ್ರು. ಸೇನೆಯಿಂದ ರಾಜ್ಯ ಸರ್ಕಾರ ಭೂಮಿಯನ್ನು ವಶಪಡಿಸಿಕೊಂಡಿದ್ದೇ ಅಕ್ರಮ ಅನ್ನೋದು ಇಡಿಯ ವಾದ. ವಶಪಡಿಸಿಕೊಂಡ ನಂತರ ರಾಜ್ಯ ಸರ್ಕಾರ ಅದನ್ನು ಹರಾಜಿಗಿಡ್ತು. ಹರಾಜಿನಲ್ಲಿ ಅತ್ಯಂತ ಕಡಿಮೆ ಬೆಲೆಗೆ ಅದನ್ನು ಹರಾಜು ಹಾಕಲಾಯಿತು. ಭೂಮಿಯನ್ನು ತುಂಬ ಕಡಿಮೆ ಬೆಲೆಗೆ. 7.16 acres ಏನೋ ಪ್ರೈಮ್ ಪ್ರಾಪರ್ಟಿ ಇರಬೇಕು. ಅದು ಸೇನೆಯ ಪ್ರಾಪರ್ಟಿಗಳ ಪ್ರೈಮ್ ಪ್ರಾಪರ್ಟಿನೇ ಇರ್ತದೆ. ಈಗ ಬೆಂಗಳೂರಿನಲ್ಲಿ MG ರೋಡ್ ಸುತ್ತು ಕಡೆ ಇದೆ ರೀ ಸೇನೆ ಪ್ರಾಪರ್ಟಿ. ಅಂಥಲ್ಲಿ 7.16 ಆ ಏರಿಯಾ ಅಂತ ಅನ್ಕೊಳ್ಳಿ. 1.76 acres ಅಂದರೆ ಎಲ್ಲಿಗೆ ಹೋಗುತ್ತೆ ರೇಟ್ ಅದು. ಈ 7.16 acresನ್ನು ಹರಾಜು ಹಾಕಿ ಖಾಸಗಿಯವರಿಗೆ ತುಂಬ ಕಡಿಮೆ ಬೆಲೆಗೆ ಕೊಟ್ಟು ಖಾಸಗಿಯವರಿಂದ ಇವರು ದುಡ್ಡಿನ ಲಾಭ ತಗೊಂಡಿದ್ದಾರೆ ಅಂತ 1,000 ಕೋಟಿ ರೂಪಾಯಿ ಲಂಚ ತಗೊಂಡಿದ್ದಾರೆ ಅನ್ನೋದು ಆರೋಪ. 14 ಜನ ಈಗಾಗಲೇ ಈ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದಾರೆ. 14 ಜನ ಅರೆಸ್ಟ್ ಆಗಿದ್ದಾರೆ. ಇದನ್ನು ಹೊರತುಪಡಿಸಿದ್ರೆ ಅಕ್ರಮ ಗಣಿಗಾರಿಕೆಯದ್ದು ಒಂದು ಕೇಸ್ ಇದೆ. ಹೇಮಂತ್ ಸೊರೇನ್ ಅವ್ರದ್ದೇ ಗಣಿ ಕಂಪನಿ ಇದೆ, ಕಲ್ಲು ಗಣಿಗಾರಿಕೆಯದ್ದು. ಇವರು ಸಂಬಂಧಿಕರದೆಲ್ಲದೂ ಕಲ್ಲು ಗಣಿಗಾರಿಕೆಯ ಕಂಪನಿಗಳು. ಸರ್ಕಾರಿ ಭೂಮಿಯನ್ನು ಲೀಸಿಗೆ ಕೊಟ್ಟಿದ್ದಾರೆ ಗಣಿಗಾರಿಕೆಗೆ. ಇದು 1,000 ಕೋಟಿ ರೂಪಾಯಿಯ ಅಕ್ರಮದ ಆರೋಪ. 2021ರಿಂದ ಇಲ್ಲಿ ತನಕ ನಿರಂತರವಾಗಿ ಅಕ್ರಮ ಗಣಿಗಾರಿಕೆಯಾಗಿದೆ. 1,000 ಕೋಟಿ ರೂಪಾಯಿ ಇವರು ಲಂಚ ತಗೊಂಡಿದ್ದಾರೆ ಅನ್ನೋದು ಆರೋಪ. ಇದರ ಬಗ್ಗೆ CP ರಾಧಾಕೃಷ್ಣನ್ ಜಾರ್ಖಂಡ್ನ ರಾಜ್ಯಪಾಲರು ಮಾತಾಡಿದ್ದಾರೆ. ಜಾರ್ಖಂಡ್ ಮುಕ್ತಿ ಮೋರ್ಚಾ ಇವರ ಪಕ್ಷ JMMನ ಪ್ರಧಾನ ಕಾರ್ಯದರ್ಶಿ ಸುಪ್ರಿಯೋ ಭಟ್ಟಾಚಾರ್ಯ ಮಾತಾಡಿದ್ದಾರೆ. ಕೇಳಿಸ್ಕೊಳ್ಳಿ. Like you, we are also waiting for the CM's response. Nobody is above the law. I am repeatedly telling it. We have to work within the Constitution. We all are law-abiding citizens. कि हेमंत सोरेन न तो हिम्मत विश्व शर्मा है, न तो अजीत पवार है और न ही नीतीश कुमार है. वो वीर शिबू सोरेन का बेटा हेमंत सोरेन. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.